ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಾಧನೆ ಬದುಕು ವಾರದ ಅತಿಥಿಯಾಗಿ ನಮ್ಮ ಭಾಗದ ಕಲಬುರಗಿ ಹಿರಿಯ ಕಲಾವಿದರಾದ ಡಾಕ್ಟರ್ ಎಸ್ ಪಾಟೀಲ್ ಸರ್ ಇವರು ನಮ್ಮ ಜೊತೆಗೆ ಇದ್ದಾರೆ. ಕಲಬುರಗಿ ಭಾಗ ಒಂದು ಹಿಂದುಳಿದ ಭಾಗ ಅಂತ ಈ ಭಾಗದ ಕಲಾವಿದರು, ಕಲೆಯಲ್ಲಿ ಹೆಸರು ಪಡೆದಂತಹ ಹಲವಾರು ಕಲಾವಿದರು, ಹಲವಾರು ಕಲಾ ಕ್ಷೇತ್ರದಲ್ಲಿ ಹಲವಾರು ಸಾಧಕರು ನಮ್ಮ ಹೆಸರು ಮಾಡಿದ್ದಾರೆ. ನಮ್ಮ ಕರ್ನಾಟಕ ದೇಶಕ್ಕೆ ಅಷ್ಟೇ ಅಲ್ಲ, ದೇಶದ ನಾನಾ ಭಾಗದಲ್ಲಿ ಕೂಡ ಈ ಭಾಗದ ಕಲಾವಿದರು ತಮ್ಮ ಗುರುತು ಮೂಡಿಸಿ ತಮ್ಮ ಪ್ರತಿಭಾವಂತ ಒಂದು ಕಲಾವಿದರಂತೆಂದೇ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದು ಬಹಳ ಸಂತಸದ ಸಂಗತಿ ಅಂತ ಹೇಳ್ಬೋದು. ಸಮಕಾಲೀನ ಕಲಾವಿದರಲ್ಲಿ, ಹೆಸರಾಂತ ಕಲಾವಿದರಲ್ಲಿ ಈ ಭಾಗದ ಹಿರಿಯ ಕಲಾವಿದರಾದ ಡಾಕ್ಟರ್ ಎಸ್ ಪಾಟೀಲ್ ಸರ್ ಅವರು ಅಂತ ಒಬ್ಬರಂತ ಹೇಳ್ಬೋದು. ಬನ್ನಿ, ಅವರ ಕಲಾ ಬದುಕು, ಅವರೆಲ್ಲ ಒಂದು ಅನುಭವದ ಮಾತುಗಳನ್ನು ನಮ್ಮ ಈ ಸಂಚಿಕೆಯಲ್ಲಿ ಹಂಚಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತಿನ ಸಾಧನೆ ಬದುಕಿನಲ್ಲಿ ನಿಮಗೆ ಸ್ವಾಗತ. ಧನ್ಯವಾದಗಳು. ಕಲಬುರಗಿ ಭಾಗಕ್ಕೆ ಒಂದು ನಿಮ್ಮ ದೊಡ್ಡ ಕೊಡುಗೆ ಇದೆ. ಈ ಕಲಾ ಕ್ಷೇತ್ರಕ್ಕೆ ಅನ್ಬೋದು ಮತ್ತು ಚೈತನ್ಯಮಯ ಆರ್ಟ್ ಗ್ಯಾಲರಿಯ ಸಂಸ್ಥಾಪಕರಾಗಿ ತನ್ನ ಕಲೆಯ ಬದುಕಿನ ಜೊತೆಗೆ ಒಂದು ಹೊಸ ಕಲಾವಿದರಿಗೆ ಬೆಳೆಸಿದಿರ, ಹೊಸ ಕಲೆಯನ್ನು ಹುಟ್ಟಾಕಿದ್ರ, ಮತ್ತು ಈ ಭಾಗಕ್ಕೆ ಕಲೆಯ ಕೊಡುಗೆಯನ್ನು ಕೊಟ್ಟು ಕೂಡ ನೀಡಿದಿರ. ತುಂಬಾ ಸಂತಸದ ಸುದ್ದಿ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಬರುವ ಪೀಳಿಗೆ ನಿಮ್ಮ ಕಲಾ ಬದುಕನ್ನು ಒಂದು ಸ್ವಲ್ಪ ಹಿನ್ನೋಟ, ನಿಮ್ಮ ಕಲಾವಿದನ ಬದುಕು ಹೇಗಿತ್ತು ಅನ್ನೋದಕ್ಕೆ ಒಂದು ಕುತೂಹಲ ಇದೆ. ಅದೇ ರೀತಿ ನಿಮ್ಮ ಈ ಕಲಾ ಬದುಕು ಹೇಗಿತ್ತು ಅಂತ ಸ್ವಲ್ಪ ಹೇಳ್ಕೊಡಿ. ತುಂಬಾ ಸಂತೋಷದ ವಿಷಯ. ನಾನು ಕಲಾವಿದನಾಗಿ ಬೆಳೆದಿದ್ದು, ನಾನು ಹುಟ್ಟಿದ ಊರು ಬಂಕೂರ ಗ್ರಾಮ, ಕಲಬುರಗಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಮನೆತನ ಮಾಲಿ ಪಾಟೀಲ್ ಮನೆತನ. ಬಂಕೂರು ಗ್ರಾಮ ಒಂದು ವಿಶೇಷವಾಗಿ ಗ್ರಾಮ ದೇವತೆ ಕೆರಿಯಮ್ಮ ಅವರ ಜೂನ್ನಲ್ಲಿ ನಡೆಯುವಂತಹ ಒಂದು ವಿಶೇಷ ಕಾರು ಹುಣ್ಣಿಮೆ ನಡೀತದೆ. ಅದಕ್ಕೆ ಬಹಳ ಪ್ರಸಿದ್ಧವಾದಂತಹ ಒಂದು ಜಾತ್ರೆ. ಸಾವಿರಾರು ಜನ ಬಂದು ಸೇರಿಕೊಂಡು ಒಂದು ವಿಶಿಷ್ಟವಾದ ಜಾತ್ರೆ ಇದೆ. ತಂದೆಯವರು ಶಿವಶಂಕರಪ್ಪ, ನಮ್ಮ ತಾಯಿ ತಾರಾದೇವಿ. ನಾನು 4 ವರ್ಷದವನಿರುವಾಗಲೇ ಮಾತ್ರ ನಮ್ಮ ತಾಯಿ ತೀರ್ಕೊಂಡ್ರು. ಹೀಗಾಗಿ ನಮ್ಮ ತಂದೆನೇ ತಾಯಿಯಾಗಿ ತಂದೆಯಾಗಿ ನನ್ನನ್ನು ಪೋಷಿಸಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿದರು. ನನ್ನ ಪ್ರಾಥಮಿಕ ಶಿಕ್ಷಣ ಅಲ್ಲಿ ಬಂಕೂರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಆಯಿತು. ಮಾಧ್ಯಮ ಶಿಕ್ಷಣ ನನಗೆ ಸಮೀಪದ ಶಹಬಾದ್ ಸರ್ಕಾರಿ ಇದರಲ್ಲಿ ಆಯಿತು. ಮುಂದೆ 7ನೇ ಮುಗಿದ ಮೇಲೆ ನಮ್ಮನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ತಂದೆಯವರು ನನ್ನನ್ನು ಕಲಬುರಗಿ ಕರೆದುಕೊಂಡು ಬಂದರು. ಜೊತೆಗೇನೆ ನನ್ನ ಜೊತೆನೇ ಅವರು ಬಂದರು. ನಿಮಗೆ ಕಲೆಯಲ್ಲಿ ಆಸಕ್ತಿ ಇಲ್ಲಿಂದ ಪ್ರಾರಂಭ ಆಯ್ತು ಸರ್? ನೀವು ಹಳ್ಳಿದಲ್ಲಿ ಇದ್ದೀರಾ ಅಂತ? ನಿಜವಾಗ್ಲೂ ನನಗೆ 5, 6, 7ನೇ ತರಗತಿಯಲ್ಲಿ ನಾನು ಓದುತ್ತಿದ್ದಾಗ ಅಲ್ಲಿ ಒಬ್ಬರು ತಿಪ್ಪಣ್ಣ ಮಾಸ್ಟರ್ ಅಂತ ಹೇಳಿ ಡ್ರಾಯಿಂಗ್ ಟೀಚರ್, ಹೈಸ್ಕೂಲ್ದಲ್ಲಿ ಇದ್ದಾಗ, ಮಿಡ್ಲ್ ಸ್ಕೂಲ್ನಲ್ಲಿ 5, 6, 7ನೇ ಶಹಬಾದ್ನಲ್ಲಿ ಕಲಿಯುವಾಗ ಒಂದು ಅವರು ಡ್ರಾಯಿಂಗ್ ಟೀಚರ್ ಅಂತ ಇದ್ರು. ಆ ಡ್ರಾಯಿಂಗ್ ಟೀಚರು ಸ್ವಲ್ಪ ನೋಡಿಕೊಂಡೆ. ಅವರು ಗಾಂಧಿ ಮಹಾತ್ಮ. ನಿಜವಾಗಲೂ ನನಗೆ ಕಲಬುರಗಿಗೆ ಬಂದ ನಂತರ ನಾನು ಶರಣಬಸವೇಶ್ವರ ಪ್ರೌಢಶಾಲೆಯಲ್ಲಿ ನಾನು ಪ್ರವೇಶ ಪಡೆದಾಗ ಅದು 1958ರಲ್ಲಿ ನಾನು ಪ್ರವೇಶ ಪಡೆದೆ. ಆ ಪ್ರವೇಶ ಪಡೆದಾಗ ಅಲ್ಲಿರುವಂತಹ VS ಬಂಕೂರ್ ಅಂತ ಒಬ್ಬರು ಡ್ರಾಯಿಂಗ್ ಟೀಚರ್. ಏನೋ ನನಗೆ ಬಹಳ ಆಸಕ್ತಿ ಸ್ವಲ್ಪ ಇತ್ತು. ಆದ್ರೆ ಅವರು ಎಷ್ಟು ಚೆನ್ನಾಗಿ ನನ್ನನ್ನು ತಗೊಂಡ್ಬಿಟ್ರು ಅಂದ್ರೆ, ನನಗೆ ಪ್ರಾರಂಭದಲ್ಲೇ ಲೋವರ್ ಗ್ರೇಡ್ ಪರೀಕ್ಷೆ ಕೂಡಿಸಿದ್ರು. ಮಹಾರಾಷ್ಟ್ರ ಸರ್ಕಾರದ್ದು ಸೋಲಾಪುರಕ್ಕೆ ಹೋಗಿ ಪರೀಕ್ಷೆ ಕೊಟ್ಟು ಬರಬೇಕಾಯ್ತು. ಮುಂದೆ ಹೈಯರ್ ಗ್ರೇಡ್ಗೂ ಕೂಡ ಅವರು ನನಗೆ ಇಲ್ಲಪ್ಪ ನೀನು ಭಾಳ ಚೆನ್ನಾಗಿ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳ್ಕೇಸಿ ಲೋವರ್ ಹೈಯರ್ ಗ್ರೇಡ್ ಎಕ್ಸಾಮಿನೇಷನ್ ಪಾಸ್ ಆಗೋದ್ರಲ್ಲಿ ನನಗೆ ಆ ಚಿತ್ರಕಲೆಯಲ್ಲಿ ಏನೊಂದು ಆಸಕ್ತಿ ಇತ್ತು, ಅದು ಬೆಳೆದು ಸ್ವಲ್ಪ ಆಯಿತು. ಇದಾದ ನಂತರ ಮುಂದೆ ನನಗೆ 10, 11ನೇ ತರಗತಿಯವರೆಗೆ ಆ ಕೆಲಸ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಈ 7ನೇ 8ನೇ ಲೋವರ್ ಆ್ಯಂಡ್ ಹೈಯರ್ ಗ್ರೇಡ್ ಎಕ್ಸಾಮಿನೇಷನ್ ಏನು ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಖಂಡೇರ ಅವರ ಪರಿಚಯ. ಅವರು ಇಲ್ಲಿ ನಮ್ಮ ಬಂಕೂರು ಸರ್ ಹತ್ರ ಬರ್ತಾ ಇದ್ರು, ಹೋಗ್ತಾ ಇದ್ರು. ಅವರು ಬೇರೆ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ರು. ಹೀಗಾಗಿ ಅವರ ಪರಿಚಯ ಆಯಿತು. ನಂತರ ಖಂಡೇರ ಅವರು ಹಾಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು. ಮುಂದೆ ಎಜುಕೇಶನ್ ಹೇಗೆ ಮಾಡಬೇಕು ಅಂತ ವಿಚಾರ ಮಾಡಿದಾಗ
ನಮ್ಮ ತಂದೆಯವರು ನನಗೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೇರಿಸಿದ್ರು. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೇರಿಸ್ಕೊಂಡು ಬಿಡಪ್ಪ ಅಂತ ಹೇಳಿ ನಮ್ಮ ಮಾವನವರು ಪರಿಚಯ ಇತ್ತು, ರಾಂಪುರಿ ಅವರಿಗೆ ಮಾಡಿದ್ರು. ನನಗೆ ಆಸಕ್ತಿ ಇಲ್ಲ, ಆದರೂ ತಂದೆಯವರ ಒತ್ತಾಯಕ್ಕೆ ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೇರಿಕೊಂಡೆ. ಯಾವಾಗ ಆಸಕ್ತಿ ಇರಲಿಲ್ಲ, ಏನೋ ಆ ಇದರಲ್ಲಿ ಕ್ಷೇತ್ರದಲ್ಲಿ ನನಗೆ ಅನಿಸಲಿಲ್ಲ. ಏನೋ ಸೇರಿದ್ರೆ ಡ್ರಾಯಿಂಗ್ ಬಗ್ಗೆ ಚಿತ್ರಕಲೆ ಅಭ್ಯಾಸ ಮಾಡಬೇಕು ಅನ್ನೋದು ತಲೆಯಲ್ಲಿ ಇದ್ದರೂ ಕೂಡ ನಾನು ಸೇರಿಕೊಂಡೆ. ಆದರೆ ಫೇಲ್ ಆದ ಕೂಡಲೇ ನನಗೆ ಪೂರ್ಣವಾಗಿ ಮನಸ್ಸಿಗೆ ಹೋಯಿತು. ನಾನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿಲ್ಲ ಅಂತ ನನಗೆ ಗೊತ್ತಾಯಿತು. ಕಲೆ ಕ್ಷೇತ್ರಕ್ಕೆ ಬರಬೇಕು ಅಷ್ಟರಲ್ಲೇ ಖಂಡೇರವರು ನನಗಿನ 1 ವರ್ಷ ಸೀನಿಯರ್ ಆಗಿ ಬಾಂಬೆಗೆ ಹೋಗಿ ಬಂದರು. ಬಾಂಬೆಗೆ ಹೋಗಿ ಅವ್ರು ಬಂದಾಗ, ಸರ್ ಹೇಗಿದೆ ಬಾಂಬೆದು ವಾತಾವರಣ, ನಾನು ಚಿತ್ರಕಲೆ ಕಲ್ಕತ್ತೇನೆ, ನಮ್ಮ ತಂದೆಯವರು ಹೇಗೆ ಹೇಳಿದ್ರು ಹಾಗೆ ಎಲ್ಲ ಚೆನ್ನಾಗಿದೆ, ಭಾಳ ಚಲೋ ಇದೆ, ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಗ್ಯಾಲರಿಗಳಿದ್ದಾವೆ, ಆರ್ಟ್ ಸ್ಕೂಲ್ಸ್ ಇದೆ, ನೀವು ಜಾಯಿನ್ ನೋಡಿ, ಹೇಗೆ ಆಸಕ್ತಿ ಇದೆ ಅಂತ ಅವ್ರು ಹೇಳಿದ್ರು. ನಾನು ನನ್ನ ತಂದೆಯವರಿಗೆ ನನ್ನ ವಿನಂತಿಯನ್ನು ಮಾಡಿಕೊಂಡೆ. ನನಗೆ ಫೇಲ್ ಆಗಿದ್ದೇನೆ, ಆಸಕ್ತಿ ಇಲ್ಲ, ನನಗೆ ಕಲಿಬೇಕಂದ್ರೆ ನಾನು ಬಾಂಬೆಗೆ ಹೋಗಬೇಕು. ಅವರಿಗೆ ಭಾಳ ನಿರಾಸೆ ಆಯಿತು. ಇದ್ದ ಒಬ್ಬ ಮಗನೇ, ಯಾಕೆ ಹೀಗೆ ಮಾಡಿದ, ಇಲ್ಲಪ್ಪ ನೀನು ಫೇಲ್ ಆದ್ರೆ ಪರವಾಗಿಲ್ಲ, ಇನ್ನೊಮ್ಮೆ ಪರೀಕ್ಷೆ ಕಟ್ಟು ಅಂತ ಹೇಳಿದ್ರು. ಏನೋ ಅದು ಈ ಕ್ಷೇತ್ರಕ್ಕೆ ಬರಬೇಕಾಗಿತ್ತೇನೋ, ನನ್ನ ಮನಸ್ಸನ್ನು ಕೂಡ ಅವ್ರು ಮುಗಿಸ್ಲಿಕ್ಕೆ ತಯಾರಿಲ್ಲ. ಒಬ್ಬ ಮಗನ ನೋಡಪ್ಪ, ನಿನಗೆ ಅದ್ರಾಗ ಆಸಕ್ತಿ ಅದ, ನಿನ್ನ ಕಲಿ ಅಂತ ಹೇಳಿ ನನಗೆ ಬಾಂಬೆಗೆ ಅವರು ಕಳಿಸ್ಕೊಡ್ಲಿಕ್ಕೆ ನನಗೆ ಅನುಮತಿ ಕೊಟ್ಟರು. ಕೂಲ್ ಆಯ್ತು. ಮನೆಯಲ್ಲಿ ಒಪ್ಪಿಸಿ ಬಾಂಬೆಗೆ ಹೋದ್ರಿ. ಅಲ್ಲಿನ ಸಮಕಾಲೀನ ಕಲೆಯ ಬಗ್ಗೆ ನೀವು ಒಂದು ವಿದ್ಯಾಭ್ಯಾಸ ತೆಗೆದುಕೊಂಡ್ರಿ. ಆ ಸಮಯದಲ್ಲಿ ಕಲಬುರಗಿ ಭಾಗಕ್ಕೆ ಮೊದಲ ಬಾರಿಗೆ ನೀವೊಂದು ಬಾಂಬೆದಲ್ಲಿ ಕಾಲಿಟ್ಟು ಒಂದು ಕಲೆಯ ವಿದ್ಯಾಭ್ಯಾಸ. ನಿಜವಾಗಲೂ ಕೂಡ ಅದು ನನಗೆ ಅನಿಸಿದ್ದು, ನನಗೆ ಆಸಕ್ತಿ ಇದ್ದ ಒಂದು ಕಾರಣ. ಎರಡನೇದು, ಖಂಡೇರವರು ಆಲ್ರೆಡಿ ಅಲ್ಲಿ ಹೋಗಿ ಬಂದು ಅದ್ರ ಬಗ್ಗೆ ತಿಳಿದುಕೊಂಡಿದ್ದೆ, ನನ್ನ ಕ್ಷೇತ್ರದ ಬಗ್ಗೆ. ಇಷ್ಟು ಒಂದು ದೊಡ್ಡ ಕ್ಷೇತ್ರ ಇದೆ, ಯಾಕೆ ನಾವು ಇದನ್ನ ಮಾಡಬೇಕಂತ. ಮೂರನೇದ್ದು ಏನಂದ್ರೆ, ನಮ್ಮ ಮನೆಯವರು ನನ್ನ ಮಾತಿಗೆ ಒಪ್ಪಿಕೊಂಡು ಧೈರ್ಯ ಮಾಡಿ ಅವರನ್ನು ಕಳಿಸಿ ನಾನು. ಕಾರಣ ಹೇಗೆ ಸರ್ ಬಾಂಬೆದು ಒಂದು ಕಲಾ ಆವಾಗಿನ ಕಾಲದಲ್ಲಿ ನಾನು ಬಾಂಬೆ ಬಗ್ಗೆ ಕೇಳಿದ್ದೆ, ಆದ್ರೆ ಬಾಂಬೆನೇ ನೋಡಿರ್ಲಿಲ್ಲ ನಾನು. ಹೀಗಾಗಿ ಪ್ರಾರಂಭದಲ್ಲಿ ನಾನು ಬಿಜಿ ಸ್ಕೂಲ್ ಆಫ್ ಆರ್ಟ್ ಸೇರ್ಬೇಕಂತ ಹೇಳಿ ಅಪ್ಲಿಕೇಶನ್ ಹಾಕಿದೆ. ನನಗೆ ಸೀಟ್ ಸಿಕ್ತು. ಆದರೆ ಬ್ಯಾಡ್ ಲಕ್ ಏನಂದ್ರೆ, ಅಲ್ಲಿ ಹಾಸ್ಟೆಲ್ನಲ್ಲಿ ಸೀಟ್ ಸಿಗಲಿಲ್ಲ ನನಗೆ. ಸೀಟ್ ಸಿಗಲಿಲ್ಲ. ಬೇರೆ ಎಲ್ಲಿ ಇರಬೇಕು, ಖಂಡೇರಾವ್ ಆಲ್ರೆಡಿ ಎಲ್ಲೋ ಒಂದು ಅಂಗಡಿಯಲ್ಲಿ ಉಳ್ಕೊಂಡಿದ್ರು. ಅವರು ಗುರುತಿನ ಅಂಗಡಿ ಇದೆ, ಅಂದ್ರೆ ಇಲ್ಲಿ ಬಿಸ್ನೆಸ್ ಮಂದಿ ಒಬ್ಬರ ಅಂಗಡಿ ಇತ್ತು. ಅವರಂದ್ರು, ಇಲ್ಲ ನಾನು ಒಬ್ಬರಿಗೆ ಕೊಟ್ಟಿದ್ದಾರೆ ಜಾಗ, ಇನ್ನೊಬ್ಬರಿಗೆ ಜಾಗ ಸಿಗೋದಿಲ್ಲ. ಅದು ಕ್ಯಾನ್ಸಲ್ ಆಯಿತು. ನಂತರ ಮತ್ತೆ ಟ್ರೈ ಮಾಡಿದೆ. ಆದರೆ ಸಹಜವಾಗಿ ಏನೋ ಇಲ್ಲೊಬ್ಬರು ಜಾಜಿ ಅಂತ ಅಂಗಡಿಯವರಿದ್ರು, ಅವ್ರದ್ದು ಒಂದು ಅಂಗಡಿ ಇತ್ತು ಅಲ್ಲಿ ಜೇಜಿ ಸ್ಕೂಲ್ ಆಫ್ ಆರ್ಟ್ಸ್ ಪೀಪಲ್ಸ್ ಸ್ಟ್ರೀಟ್ನಲ್ಲಿ. ಅಲ್ಲಿ ಹೋಗಿ ನನಗೆ ವ್ಯವಸ್ಥೆ ಮಾಡಿದ್ರು. ಇಲ್ಲ ನೀವು ಹೋಗ್ರಿ, ನಾನು ಅಲ್ಲಿ ವ್ಯವಸ್ಥೆ ಮಾಡ್ತೀನಿ ಇರಲಿಕ್ಕೆ. ಅದಕ್ಕೆ ನಾನು ಲೇಟ್ ಮಾಡಿ ಹೋದೆ, ಆದರೆ ಅಡ್ಮಿಷನ್ ಕ್ಯಾನ್ಸಲ್ ಆಗಿತ್ತು. ನಾನು ನೂತನ ಕಲಾಮಂದಿರ GS ದಂಡಾವತಿ ಮಠವರು, ಕರ್ನಾಟಕದವರಂತ ದಂಡಾವತಿ ಮಠವರು ನೂತನ ಕಲಾಮಂದಿರ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಅಲ್ಲಿ ಅನೇಕ ಕರ್ನಾಟಕದ ಕಲಾವಿದರು ಅಲ್ಲಿ ಇದ್ರು. ಅಲ್ಲಿ ಅಲ್ಮೇಲ್ಕರ್ ಅವರು ಎಲ್ಲ ಅಲ್ಲೇ ಅಭ್ಯಾಸ ಮಾಡಿದ್ರು. ಭಾಳ ಒಳ್ಳೆಯ ಇದು. ನಾನು ಅವ್ರಿಗೆ ಕೇಳ್ಕೊಂಡೆ, ಆಯ್ತಪ್ಪ ನೀನು ಕರ್ನಾಟಕದಿಂದ ಬಂದಿದ್ದಿ, ನಿಮಗೆ ಲೇಟ್ ಆದರೂ ಕೂಡ ನಾನು ನಿನಗೆ ಅಡ್ಮಿಷನ್ ಕೊಡ್ತೇನೆ, ನೀನು ಸ್ಟಡಿ ಮಾಡು ಅಂತೇಳಿ. ಅವರೊಂದು 6 ತಿಂಗಳು ಮಾತ್ರ, ನಾನು ಅಲ್ಲಿ 4 ತಿಂಗಳ ಸ್ಟಡಿ ಆಯಿತು. ಪಾಸ್ ಆದೆ. ಪಾಸ್ ಆದಮೇಲೆ ಮನೆಯವರಿಗೆ ಅನ್ನಿಸ್ತು, ಏನೋ ಅಭ್ಯಾಸ ಮಾಡಿದ್ದಾನೆ, ಮಾಡ್ತಾ ಇದ್ದಾನೆ ಅಂತೇಳಿ. ನಾನು ನೆಕ್ಸ್ಟ್ ಇಯರ್ ನಾನು ಸ್ಕೂಲ್ ಆಫ್ ಆರ್ಟಿಗೆ ಹೋಗಲೇಬೇಕಂತೇಳಿ ನಾನು ಸ್ಕೂಲ್ ಆಫ್ ಆರ್ಟಿಗೆ, ಜೆಜಿ ಸ್ಕೂಲ್ ಆಫ್ ಆರ್ಟಿಗೆ ಸೇರ್ಕೊಂಡೆ. ಅವಳೆ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಡ್ವಾನ್ಸ್ ಡಿಪ್ಲೊಮಾ, ಈಗ 4 ಇಯರ್ಸ್ ಇದಿತ್ತು. ಯಾಕೋ ಗೊತ್ತಿಲ್ಲ, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಡ್ವಾನ್ಸ್ ಡಿಪ್ಲೊಮಾ ಹಿಂಗೆ ಇತ್ತು, ಕೋರ್ಸೇ ಇತ್ತು, ಡಿಪ್ಲೊಮಾ ಕೋರ್ಸಸ್. ನಾನು ಸೆಕೆಂಡ್ ಇಯರ್ಗೆ ಸೇರ್ಕೊಂಡ್ಬಿಟ್ಟೆ. ಸೆಕೆಂಡ್ ಇಯರ್ ಪಾಸ್ ಆಗಿ ಥರ್ಡ್ ಇಯರ್ಗೆ ಸೇರ್ಕೊಂಡೆ. ಆ ಥರ್ಡ್ ಇಯರ್ ಸೇರ್ಕೊಂಡಾಗ ನಮ್ಗೆ ಲಕ್ಕಿಲಿ ಏನಾಯ್ತಂದ್ರೆ, ಅಲ್ಲಿ ಆ ಅಂಗಡಿಯ ಒಬ್ಬ ಗುಮಾಸ್ತ ಅವನದು ಒಂದು ರೂಮ್ ಇತ್ತಲ್ಲಿ ಜಿ ಸ್ಕೂಲ್ ಪಾರ್ಕ್ ಸಮೀಪೆ ಒಂದು ಚಿರಾ ಬಾಜಾರ್ ಅಂತ ಒಂದು ಸಣ್ಣ ಏರಿಯಾ ಇತ್ತು. ಅರೆ ನೀವು ಇಷ್ಟೆಲ್ಲ ಪಾಪ ದೂರಿಂದ ಬರ್ತಾ ಇದ್ದೀರಿ, ನಿಮಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ. ಅಲ್ಲಿ ಎಲ್ಲರೂ ಹೋದ್ಮೇಲೆ ನಾವು ಮಲ್ಕೊಡ್ತಿದ್ವಿ ಮೇಲೆ. ಅದಕ್ಕೆ ನಂದೊಂದು ರೂಮ್ ಇದೆ ನಿಮ್ಗೆ ತಗೊಳ್ರಿ ಅಂತ ಹೇಳಿ ಅವರು ಬಾಡಿಗೆಯಲ್ಲಿ ಕೊಟ್ಟರು. ಸಣ್ಣ ರೂಮು, ಇಷ್ಟೇ ಒಂದು ರೂಮು. ಇಷ್ಟರಲ್ಲಿ ನಾವು ಖಂಡೇರವರು ಅಂದ್ರೆ ಚಲೋ ಆಯ್ತಲ್ಲ ಅಂತ ನಾವು ಖಂಡೇರವರು ಆ ರೂಮ್ನಲ್ಲಿ. ಅಲ್ಲಿ ಹೋದ ಮೂಲಕ ನೀವು ಯಾವ ಶೈಲಿಯಲ್ಲಿ ಕಲಾಕೃತಿಗಳನ್ನು ಇದೇ ಮಾಡ್ಬೇಕಂತ ಹಲವಾರು ಕಲಾಕೃತಿಗಳು ನಿಮಗೆ? ನಿಜವಾಗ್ಲೂ ಕೂಡ ನಾವು ಸ್ಟೂಡೆಂಟ್, ನಾವು ಸ್ಕೂಲ್ ಪಾರ್ಟಿಗೆ ನಾವು ಹೋದೆವು. ಅಲ್ಲಿ ಹೋದಾಗ ಅದು ವೆಸ್ಟರ್ನ್ ಸ್ಟೈಲ್ ಆಫ್ ಇದು ಅಕಾಡೆಮಿಕ್ ಸ್ಟೈಲ್ ಅಂತ ನಾವು ಕರಿತೀವಿ.
ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪ್ರಾರಂಭ ಮಾಡಿದ್ದೆ ಸಾಲಮನ್ ಗ್ಲಾಡ್ಸ್ಟನ್ ಅಂತ ಹೇಳಿ ಪ್ರಿನ್ಸಿಪಾಲ್ ಫ್ರಮ್ ಲಂಡನ್ ಅವ್ರು ಬಂದಿದ್ರು. ಎಲ್ಲ ಪ್ರಾರಂಭದಲ್ಲಿ ಎಲ್ಲ ಲಂಡನ್ ಇದೆ ಟೀಚರ್ಸ್ ಕರೆಸ್ಕೊಂಡು ಅವ್ರು ಅಭ್ಯಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಶಾಲೆ, ಹಳೆಯದು ಜಮಶೇದ್ಜಿ ಜೀಜಿಬಾಯಿ ಹೆಸರಿನಲ್ಲಿ ಕಟ್ಟಿರೋದು ದೊಡ್ಡ ಶಾಲೆ. ಅದು ಬಹಳ ನೋಡ್ಲಿಕ್ಕೆ ಒಂದು ಅದ್ಭುತ, ಹೋದ್ರೆ ಏನೋ ಒಂದು ಆಕ್ಸ್ಫರ್ಡ್ದಾಗ ಹೋಗ್ದಂಗ ಆಗ್ತಿತ್ತು. ಅದು ನಮ್ಮ ಕಲೆ ಜಗತ್ತಿಗೆ ಅದೊಂದು ಆಕ್ಸ್ಫರ್ಡ್. ಆ ಬಿಲ್ಡಿಂಗು, ಅಲ್ಲಿ ಸ್ಟಾಫು, ಅಲ್ಲಿ ಡಿಸಿಪ್ಲಿನು, ಅಲ್ಲಿ ಡೀನು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟು, ಕ್ಲಾಸು, ಅದೆಲ್ಲ ನೋಡ್ಬಿಟ್ರೆ ನಾವು ಎಲ್ಲೋ ಒಂದ್ ಕಡೆ ಲಂಡನ್ನಲ್ಲಿ ಕಲಿತಾ ಇದ್ದೀವಿ, ನಾಟ್ ಇನ್ ಇಂಡಿಯಾ ಅಂತ ಅನ್ನೋ ಒಂದು ಭಾವನೆ. ಅಷ್ಟೊಂದು ಅದ್ಭುತವಾದಂತ, ಅದು ನಮ್ಗೆ ಸಿಕ್ಕಿದೆ ಒಂದು ದೊಡ್ಡ ಸೌಭಾಗ್ಯ ಅಂತ ನಾವು ತಿಳಿದುಕೊಂಡೆ. ಅಲ್ಲೆಲ್ಲ ಗ್ರೇಟ್ ಟೀಚರ್ಸ್, ಏನು ಸೊಲಾಪುರ್ಕರ್ ಅಂತ ಇದ್ರು, ಕರ್ನಾಟಕದವರು ಇದ್ರು, ಕದಮ್ ಅಂತ ಇದ್ರು, ಬಾಬುರಾವ್ ಸಾಡ್ಪಳ್ಳಿಕರ್ ಅಂತ ಇದ್ರು, ಕಲ್ಶಿಕರ್ ಅಂತ ಇದ್ರು, ಡ್ರೋನ್ ಅಂತ ಒಂದೊಂದು ಫೀಲ್ಡ್ ನಲ್ಲಿ ಸ್ಪೆಷಲೈಸೇಷನ್ ಇದ್ದವರು. ಕಾಂಪೋಸ್ ನಲ್ಲಿ ಒಬ್ರು, ಕದಮ್ ಅನ್ನೋರು ಪೋರ್ಟ್ರೇಟ್ ನಲ್ಲಿ, ಒಬ್ರು ಸ್ಟಿಲ್ ಲೈಫ್ ನಲ್ಲಿ ಸ್ಪೆಷಲಿಸ್ಟ್. ಆಲ್ ದೇ ಆರ್ ವೆರಿ ಬೆಸ್ಟ್ ಟೀಚರ್ಸ್ ಆಫ್ ದ ಡೇ, ವೆರಿ ಡಿಸಿಪ್ಲೈನ್ಡ್. 10:45 ಕಾಲೇಜ್ ಸ್ಟಾರ್ಟ್ ಆಯ್ತು, 10:45 4:45 ಬಿಡಬೇಕು. ಒಳ್ಳೆ ಲೈಬ್ರರಿ, ಸ್ಟಾಫು, ಎಷ್ಟು ಅಂದ್ರೆ ಅಲ್ಲಿ ಯಾವುದೋ ಒಂದು ಕಲಾ ಜಗತ್ತಿಗೆ ನಾವು ಎಂಟ್ರಿ ಆಗಿ ನಿಜವಾಗ್ಲೂ ಹೌದಪ್ಪ ಇಂಥ ಶಾಲೆಯಲ್ಲಿ ನಾವು ಕಲ್ತೀವಿ ಅಲ್ಲ. ಹೆಂಗೆ ಆಕ್ಸ್ಫರ್ಡ್ ಕಲ್ತಾಗ ನಾವು ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಂತ ಹೇಳ್ತಾರೆ, ಹಂಗೆ ನಮ್ಮ ಜೊತೆ ಅದೊಂದು ಆಕ್ಸ್ಫರ್ಡ್ ಅಂಥ ಒಂದು ಪರಿಸರದಲ್ಲಿ ಅದು ಓದಿದ್ದು ಒಂದು ಸಾರ್ಥಕತೆ ಅಂತ. ಕಲೆ ಜೊತೆಗೆ ಒಂದು ಡಿಸಿಪ್ಲೈನ್, ಅಲ್ಲಿ ಏನು ಟೈಮ್ ಟೇಬಲ್ ಇತ್ತು, ಆಮೇಲೆ ಅಲ್ಲಿ ಸಿಲೆಬಸ್ ಇತ್ತು, ಅದೆಲ್ಲ ಪೋರ್ಟ್ರೇಟು, ಸ್ಟಿಲ್ ಲೈಫು, ಕಾಂಪೋಸಿಷನು. ಆದರೆ ಇಷ್ಟಿತ್ತಂದ್ರೆ ವೆರಿ ಸ್ಟ್ರಿಕ್ಟ್ ಕಾಲೇಜ್ ಆ್ಯಂಡ್ ಸ್ಟ್ರಿಕ್ಟ್ ಡಿಸಿಪ್ಲೈನ್. ಇಷ್ಟು ವರ್ಕ್ ಸಬ್ಮಿಟ್ ಮಾಡಲೇಬೇಕು, ಇಷ್ಟು ಕೆಲಸ ಮಾಡಲೇಬೇಕು. ಪ್ರತಿದಿನ ಒಬ್ಬ ವಿದ್ಯಾರ್ಥಿ ಮಿನಿಮಮ್ 15-20 ಸ್ಕೆಚ್ ಮಾಡ್ಕೊಂಡು ಬಂದಾಗೆ ಅವನಿಗೆ ಅಟೆಂಡೆನ್ಸ್ ಆಗ್ತಿದ್ರು. ವಿದೌಟ್ ಸ್ಕೆಚ್ ಯು ಕೆನಾಟ್ ಎಂಟರ್ ಇನ್ ಟು ದಿ ಕ್ಲಾಸ್ ರೂಮ್ ಅನ್ನೋದೊಂದು ಡಿಸಿಪ್ಲಿನ್ ಇತ್ತು. ಹೀಗಾಗಿ ಬಹಳ ಒಳ್ಳೆ ರೀತಿಯಿಂದ ಅಕಾಡೆಮಿಕ್ ಕಲಿಬೇಕಪ್ಪ ಅಂದ್ರೆ ಅಲ್ಲೇ ಕಲಿಬೇಕು. ಪೋರ್ಟ್ರೇಟ್ ಹ್ಯಾಂಗ್ ಮಾಡಬೇಕು, ಹ್ಯಾಂಗ್ ನಿಂದಿರ್ಬೇಕು, ಬ್ರಷ್ ಹ್ಯಾಂಗ್ ಹಿಡಿಬೇಕು, ಎಲ್ಲಿ ನಿಂದಿರ್ಬೇಕು, ಮಾಡೆಲ್ ಅನ್ನು ಹ್ಯಾಂಗ್ ನೋಡ್ಬೇಕು, ಇವೆಲ್ಲ ಟೀಚರ್ಸ್ ಕೈ ಹಿಡಿದು ಕಲಿಸ್ತೀನಿ. ಯು ಹ್ಯಾವ್ ಟು ಹೋಲ್ಡ್ ದ ಬ್ರಷ್ ಲೈಕ್ ದಿಸ್, ಯು ಹ್ಯಾವ್ ಟು ಪೇಂಟ್ ಲೈಕ್ ದಿಸ್, ಸಿ ದಿ ಮಾಡೆಲ್ ಲೈಕ್ ದಿಸ್, ಯು ಹ್ಯಾವ್ ಟು ಬಿ ಡಿಸ್ಟೆನ್ಸ್ ಫ್ರಮ್ ದಿ ಮಾಡೆಲ್. ಅದೆಲ್ಲ ಅವರು ಇಷ್ಟು ಚೆನ್ನಾಗಿ ಕಲಿಸ್ತಾರಲ್ಲ, ಅದು ನಮ್ಗೆ ಬೇಸಿಕ್ ಫೌಂಡೇಶನ್. ನಿಜಕ್ಕೂ ಸರ್, ಇಚ್ಛೆ ಇದ್ರೆ ಮಾರ್ಗ ಇರುತ್ತೆ ಅಂತ ನಿಮ್ಮ ಒಂದು ಲೈಫ್ ಜರ್ನಿ ಒಂದು ಮೇಲೆ ಗೊತ್ತಾಗುತ್ತೆ. ಒಂದು ಇನ್ನೇನು ವಿಶೇಷ ಏನಂತಂದ್ರೆ, ಮುಂಬೈದಲ್ಲಿ ಕಲಾ ಅಭ್ಯಾಸ ಜೊತೆಗೆ ಅಲ್ಲಿ ಇರುವಂತ ಕಲಾವಿದರ ಜೊತೆಗೆ ಏನು ಒಡನಾಟ ಏನಿದೆ ಅಲ್ಲ, ಅದರದಿಂದ ಬಹಳಷ್ಟು ಕಲಿಲಿಕ್ಕೆ ಸಿಗುತ್ತೆ ಅಂತ. ಆರ್ಟ್ ಫೀಲ್ಡ್ ಎಷ್ಟು ವೈಡ್ ಇದೆ, ಎಷ್ಟು ಗ್ರೇಟ್ ಇದೆ ಅನ್ನುವುದನ್ನ ನಮಗೆ ನಿಜವಾಗ್ಲೂ ಗೊತ್ತು. ಯಾಕಂದ್ರೆ ಮುಂಬೈ ಅಂದ್ರೆ ಅದು ಕಲಾ ಜಗತ್ತಿನ ಒಂದು ಫ್ರಾನ್ಸ್ ಇದ್ದಂಗೆ. ವೆಸ್ಟರ್ನ್ ನಲ್ಲಿ ಫ್ರಾನ್ಸ್ಗೆ ಕಲಾ ಜಗತ್ತಿನ ತಾಯಿ ಅಂತ ಕರೀತಾರೆ, ಹಾಗೆ ಮುಂಬೈ ಅನ್ನೋದು ಅಷ್ಟು ದೊಡ್ಡ ಕಲಾ ಜಗತ್ತು. ಅಲ್ಲಿ ನಾವು ದಿನಾಗಲೂ ತಪ್ಪದೇನೆ ಬಹಳ ಸಮೀಪವಾಗಿರುವಂತಹ ಜಹಾಂಗೀರ್ ಆರ್ಟ್ ಗ್ಯಾಲರಿಗೆ ಹೋಗ್ಬಿಡ್ತಿದ್ವಿ, ನ್ಯಾಷನಲ್ ಆರ್ಟ್ ಗ್ಯಾಲರಿಗೆ ಹೋಗ್ಬಿಡ್ತಿದ್ವಿ, ಆಮೇಲೆ ತಾಜ್ ಮಹಲ್ ಹೋಟೆಲಲ್ಲಿ ಒಂದು ಗ್ಯಾಲರಿ ಇತ್ತು. ಹೀಗಾಗಿ ನಾವು ದಿನಾಗಲೂ ಒಂದೊಂದು ಪ್ರದರ್ಶನ ನೋಡ್ತಿದ್ದೇವೆ ಏನೋ ಅನ್ನೋ ಒಂದು ಭಾವನೆ ಆಗ್ತಿತ್ತು. ಅನೇಕ ಕಲಾವಿದರು ಅಲ್ಲಿ ಬರ್ತಾ ಇದ್ರು, ಕಲಾವಿದರು ಭೇಟಿ ಆಗ್ತಿತ್ತು. ಈ ಒಂದು ಅವಕಾಶ ಬಹುಶಃ ನನಗನ್ನಿಸ್ತದೆ ತುಂಬಾ ಅಪರೂಪದ ಒಂದು ಅವಕಾಶ ಅಂತ ಹೇಳ್ತಾರೆ. ಅಲ್ಲಿ ಅನೇಕ ಅಲ್ಮೇಲ್ಕರ್ ಅವ್ರು ಭೇಟಿ ಆಗ್ತಿದ್ರು, ಒಮ್ಮೊಮ್ಮೆ ಪಂಡಿತರು ಬಂದು ಗ್ಯಾಲರಿಯಲ್ಲಿ ಬರ್ತಾ ಇದ್ರು. ಹಾಗೆ ಚೌಡ, ಸುವ್ಯಾಕ್ ಚೌಡ, ಬೇಂದ್ರೆ, ಹೆಬ್ಬಾರ್ ಇಂತಿಂಥ ಕಲಾವಿದರು ಕೂಡ ಅಲ್ಲಿ ಇನಾಗ್ರೇಷನ್ ಬರ್ತಿದ್ರು. ಅವ್ರದ್ದು ಎಕ್ಸಿಬಿಷನ್ ನೋಡ್ಲಿಕ್ಕೆ ಅನುಕೂಲ, ಬೇಂದ್ರೆ ಅವ್ರ ಎಕ್ಸಿಬಿಷನ್ ನೋಡ್ಲಿಕ್ಕಾಯ್ತು, ಸೌಸಾಂದ್ ಎಕ್ಸಿಬಿಷನ್ ನೋಡ್ಲಿಕ್ಕಾಯ್ತು. ಇಂಥವ್ರು ದೊಡ್ಡ ದೊಡ್ಡ ಕಲಾವಿದರು, ಈಗ ನಾವು ಏನು ಹೇಳ್ತೇವೆ ದ ಸೋ ಕಾಲ್ಡ್ ಗ್ರೇಟ್ ಪೀಪಲ್ ಆಫ್ ಇಂಡಿಯಾ ಆರ್ಟಿಸ್ಟ್, ಅಂಥವ್ರದ್ದು ಎಲ್ಲ ಕಲಾಕೃತಿಗಳನ್ನ ನೋಡುವಂತ ಒಂದು ಸೌಭಾಗ್ಯ ನಾವು 2-3 ವರ್ಷದಲ್ಲಿ ಅದು ಒಂದು ಹೊಸ ಜಗತ್ತಿಗೆ ನಮ್ಮನ್ನ ಕೊಂಡೊಯ್ಯುವಂತ ಅನೇಕ ಬೇರೆ ದೇಶದ ಕಲಾವಿದರು ಪ್ರದರ್ಶನ ನಡೀತಾ ಇತ್ತು. ಜಹಾಂಗೀರ್ ಆರ್ಟ್ ಗ್ಯಾಲರಿ ಸುತ್ತ ಸುಮಾರು 4-5 ಗ್ಯಾಲರಿಗಳಿದ್ದು, ಬಜಾಜ್ ಆರ್ಟ್ ಗ್ಯಾಲರಿ, ಇಂಥವು ಎಲ್ಲ ಕಲಾ ಜಗತ್ತನ್ನು ನೋಡುವಂಥದ್ದು, ದಿನಾಗಲೂ ಒಂದು ಹೊಸ ಎಕ್ಸಿಬಿಷನ್ ನೋಡುವಂಥದ್ದು. ಹೀಗಾಗಿ ನಮಗೆ ಆ ಕಲಾ ಜಗತ್ತಿಗೆ ಒಂದು ಹೊಸ ಏನು ದಿಗಂತ ಅಂತೀವಲ್ಲ, ವಿದ್ಯಾರ್ಥಿ ದೆಸೆಯಲ್ಲಿ ಇರುವಾಗಲೇ ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಸಿಕ್ಕರೆ ಬಹುಶಃ ಅವರು ಇನ್ನೂ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತ. ಅದು ಒಂದು ನಮ್ಮ ಒಂದು ದೊಡ್ಡ ಅನುಕೂಲ ಆಯ್ತು, ನಮ್ಗೆ ಬೆಳೀಲಿಕ್ಕೆ ಕಲಾ ಜಗತ್ತೇ ನೋಡ್ಲಿಕ್ಕೆ ಅನುಕೂಲ ಆಯ್ತು. ಇದು ಕಲಿಕೆ ಜೊತೆಗೆ ಇದು ಒಂದು ವಿಶೇಷತೆ ಅಂತ. ಕಲಾ ವಿದ್ಯಾಭ್ಯಾಸ ಮುಗಿಸ್ಕೊಂಡೆ ನೀವು ಮತ್ತೆ ಕಲಬುರಗಿ ಬರ್ತಿದ್ರ, ಮತ್ತೆ ಮುಂದೆ ಕಲೆ ಒಂದು ವೃತ್ತಿಯಲ್ಲಿ ನಿಮ್ಮ ಎದುರುಗಡೆ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ನಿಜವಾಗ್ಲೂ ಅದೊಂದು ಪ್ರಶ್ನೆ. ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಯ್ತು,
ಸಾಕಷ್ಟು ಎಷ್ಟು ಕಲಿಬೇಕಾಗಿತ್ತು, ಅದಕ್ಕೆ ಎಷ್ಟು ತಿಳುವಳಿಕೆ ಬಂತು Yes. ಕಲಿಯಲಿ. ಆದರೂ ಕೂಡ ನಾವು ನಮ್ಮ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದೆವು. ಬಂದಾಗ ನನ್ನ ಎದುರು ಒಂದು ಸಮಸ್ಯೆ ಕ್ರಿಯೇಟ್ ಆಯಿತು. ಏನಂದರೆ ನಮ್ಮ ತಂದೆಯವರು ಸಂತೋಷಪಟ್ಟರು, Okay. ನೋಡಪ್ಪ ನೀ ಎಲ್ಲ ಹೋಗಿ ಕಷ್ಟಪಟ್ಟು ಮಾಡಿ ನೀವು ವಿದ್ಯಾಭ್ಯಾಸ ಮಾಡಿರಿ, ನಮ್ಗೆ ಸಂತೋಷ ಆಯಿತು. ಆದರೆ ನನ್ನ ವಯಸ್ಸು ಆಗ ನಮ್ಮ ತಂದೆಯವರ ವಯಸ್ಸು 80. ನಾನು ಕೊನೆಯೇ ಹುಟ್ಟಿದವನು. ಹೀಗಾಗಿ ನನಗೆ ಯಾರೂ ಇಲ್ಲ, ನಿನಗೆ ಲಗ್ನ ಮಾಡ್ತೇನೆ ಅಂತ ಹೇಳಿಬಿಟ್ರು. ಅನಿವಾರ್ಯವಾಗಿ ನನ್ನ ಮಾತಿಗೆ ಅವರು ಹೋಗಟ್ಟು ನನ್ನನ್ನು ಕಳಿಸಿದ್ರು. ಅವರ ಮಾತಿಗೆ ಈ ವಯಸ್ಸಿನಲ್ಲಿ ನಾನು ನನ್ನ ಕರ್ತವ್ಯ ಮಾಡಲಿಲ್ಲ ಅಂದರೆ ನಾನು ದೊಡ್ಡ ಅಪರಾಧ ಮಾಡ್ದಂಗಾಗುತ್ತೆ ಅಂತ ನಾನು ಒಪ್ಪಿಕೊಂಡೆ. ಲಗ್ನ ಆಯಿತು. ಲಗ್ನ ಆದಮೇಲೆ ನೋಡಪ್ಪ ನೀನು, ನಾನು ಹೇಳಿದೆ ಆ ಕಲಾಕ್ಷೇತ್ರ ಅಲ್ಲಿದೆ, ನಾನು ಇಲ್ಲಿದ್ದೆ, ಏನು ಮಾಡಲಿಕ್ಕಾಗಲ್ಲ. ನಮ್ಮದು ಇಲ್ಲಿ ಇನ್ನೂ ನಮಗೆ ಡ್ರಾಯಿಂಗ್ ಟೀಚರ್ ಅಂತ ಕರೀತಾರೆ, ನಾವು ಕಲಾವಿದರು ಅಂತ ಕರೆಯೋದಿಲ್ಲ. ಗುರುತಿಸೋರು ಅಂದರೆ ಡ್ರಾಯಿಂಗ್ ಟೀಚರ್ ಅಂತ ಗುರುತಿಸ್ತಾರೆ. ಇರಲಿ, ಕಲ್ತಿದ್ದಿ, ನಿನಗೇನು ಕಡಿಮೆ ಇಲ್ಲ, ದೇವರು ಕಡಿಮೆ ಮಾಡಿಲ್ಲ. ನೀನು ಇಲ್ಲೇ ಇದ್ದರೆ ನನಗೆ ಸಂತೋಷ ಆಗುತ್ತೆ. ನೀನು ಇದ್ದು ಏನು ಬೇಕಾದ್ರೂ ಮಾಡಿ ನೀನು. ಆದರೆ ನೀನು ಮುಂಬೈಗೆ ಹೋದಂದರೆ ನಿನ್ನ ಹೆಂಡತಿ ಏನು ಮಾಡಬೇಕು, ಲಗ್ನ ಆಗಿದೆ, ನಾನೇನು ಮಾಡಲಿ ಅಂತ ಹೇಳಿಬಿಟ್ರು. ಅನಿವಾರ್ಯವಾಗಿ ಅವರ ಮಾತಿಗೆ ಒಪ್ಪಿಕೊಂಡೆ. 1 ವರ್ಷ ಹೋಯಿತು. ಅಷ್ಟರಲ್ಲೇ ಖಂಡೇರ ಅವರ ಪರಿಸ್ಥಿತಿ ಕೂಡ ಅದೇ ಆಗಿತ್ತು. ಅವರು ನನಗಿನ 1 ವರ್ಷ ಮುಗಿಸ್ಕೊಂಡು ಬಂದರು. ಬಂದು ಅಲ್ಲಿ ಇಲ್ಲಿ ಸ್ವಲ್ಪ ತಿರುಗಾಡಿದ್ರು, ಎಲ್ಲೂ ನೌಕರಿ ಸಿಕ್ತು ಅಂತ ಮಾಡಿದ್ರು. ಕಡೆಗೆ ಏನೂ ಒಪ್ಪದೇನೆ ಅವರು ಸುಮ್ಮನೆ ಕೂತ್ಕೊಂಡು ತಲೆಯಲ್ಲಿ ಏನೋ ಅವ್ರ ತಲೆಯಲ್ಲಿ ಬಂತು, ನಾವು ಒಂದು ಯಾಕೆ ಆರ್ಟ್ ಸ್ಕೂಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅವ್ರ ತಲೆಯಲ್ಲಿ ಬಂತು. ಬಂದಾಗ ಆ ವಿಚಾರ ನಾವು ಅವ್ರ ಪೂರ್ವ ವಿಚಾರ ಮಾಡಿದ್ವಿ. ಆರ್ಟ್ ಸ್ಕೂಲ್ ಸರ್, ಇಲ್ಲಿ ಏನು ಆರ್ಟ್ ಸ್ಕೂಲ್ ನಡೀತದೆ, ಏನಿಲ್ಲ, ಹೇಗೆ ಇಲ್ಲ, ಇದ್ರ ಬಗ್ಗೆ ನಾವು ಮಾರ್ಗದರ್ಶನ ತಗೊಂಡಂತ ನಾವು ಖಂಡೇರವ್ರು ಕೂಡಿ GS ದಂಡಾವತಿ ಮೋಹನ್ ಹತ್ರ ಹೋದೆವು. ನೂತನ ಕಲಾ ಮಂದಿರಕ್ಕೆ ಅವರು ಒಂದು ಪ್ರೈವೇಟ್ ಸ್ಕೂಲ್ ಮಾಡಿದ್ರು, ಬಹಳ ವರ್ಷದಿಂದ ಮಾಡಿದ್ರು. ಕಲಬುರಗಿಯಲ್ಲಿ? ಇಲ್ಲ, ಅದು ಬಾಂಬೆಯಲ್ಲಿ ದಂಡಾವತಿ ಮಾಡಿ. ನಾ ಹೇಳಿದ್ರು ಫಸ್ಟ್ ಇಯರಲ್ಲಿ ನಾನು ಕಲ್ತಿದ್ದೆ ಅಂತ ಹೇಳಿ. ಅಲ್ಲಿ ಹೋದಾಗ ಅವ್ರು ಹೇಳಿದ್ರು, ನೋಡಪ್ಪ ಇದು ಯಾವ ಲಾಭದಾಯಕ ಹುದ್ದೆ ಅಲ್ಲ, ಆಮೇಲೆ ಇದರ ಪ್ರೊಫೆಷನ್ ನಿಮ್ಮ ಕಲಬುರಗಿಯಲ್ಲಿ ಎಷ್ಟು ಮಟ್ಟಿಗೆ ನಾಟ್ತದೆ ಗೊತ್ತಿಲ್ಲ, ಇದು ಹೊಸ ಫೀಲ್ಡು. ಬಾಂಬೆಯಲ್ಲಿ ಇರುವಂಥವ್ರೇ ನಾವು ಒದ್ದಾಡ್ತಾ ಇದ್ದೀವಿ ಏನು, ಆದರೆ ನಿಮ್ಗೆ ಭಾಳ ಕಷ್ಟಪಡಬೇಕಾಗುತ್ತೆ ನೋಡಿ ಅಂತ ಹೇಳಿಬಿಟ್ಟು. ಆದರೂ ನಿಮಗೆ ಬೇಕಾಗಿದ್ದಾನೆ ನಾನು ಒಂದು ಕೆಲವು ಮಾರ್ಗದರ್ಶನ ಹೇಳ್ತೇನೆ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ಅವ್ರ ಮಾತಿಗೆ ಒಪ್ಪಿಕೊಂಡೆವು, ಬಂದೆವು. ನಾವು ಮತ್ತು ಖಂಡೇರ ಅವರು ಕೂತ್ಕೊಂಡು ಇಲ್ಲಿ ಒಂದು ಕಿರಾಣ ಬಾಜಾರ್ನಲ್ಲಿ ಮೊದಲನೇ ಒಂದು ಆರ್ಟ್ ಸ್ಕೂಲು ಪ್ರಾರಂಭವಾಯಿತು. SR ಕಂಠಿಯವರು ಅವರ ಎಜುಕೇಷನ್ ಮಿನಿಸ್ಟರ್ ಇದ್ದರು. ಅವರು ಅವರ ಒಂದು ಇದರಲ್ಲಿ ಕಾರ್ಯಕ್ರಮ ಆಯಿತು, ಕಾಲೇಜು ಪ್ರಾರಂಭ ಆಯಿತು. ಅದಕ್ಕೆ ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಹೆಸರು ಕೊಟ್ಟೆವು. ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟ್ ಅಂತ ಹೆಸರು ಕೊಟ್ಟರು ನಾವೇ. ಅದರ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಅಂತಂದರೆ ಅಂದಾನಿ, ಉಪ್ಪಿನ, ಬಸವರಾಜ್ ಉಪ್ಪಿನ, ಮಂಗಲಾ ಉಪ್ಪಿನ, ಆಮೇಲೆ ನಂದಿಕೋಲ, ಇನ್ನೊಬ್ಬರು ಪೇಂಟರ್ ಇದ್ರು. ಅವರು ಈಗ ಒಂದು 5-6 ಜನ ನಮ್ಮದು ಫಸ್ಟ್ ಸ್ಟೂಡೆಂಟ್ಸ್ ಕಲಬುರಗಿಯಲ್ಲಿ ಪ್ರವೇಶ ಮಾಡಿದ್ರು. ನಾವು ಏನು ಕಲ್ತಿದ್ದೆವು ಅದನ್ನು ಅವರಿಗೆ ಧಾರೆ ಹೇಳ್ತೇವೆ. ಸುಮಾರು 70ರವರೆಗೆ ನಾವು ನಡೆಸ್ಕೊಂಡು ಹೋದೆವು. 64ರಿಂದ ಪ್ರಾರಂಭ ಆಯಿತು, 70ರವರೆಗೆ ನಡೆಸ್ಕೊಂಡು ಸುಮಾರು ಒಂದು 5-6 ವರ್ಷ. ಬಹಳ ಕಠಿಣವಾದ ಸಮಯ. ಹುಡುಗರು ರೊಕ್ಕ ಕೊಡ್ತಿದ್ದಿಲ್ಲ, ಫೀಸ್ ಕೊಡ್ತಿದ್ದಿಲ್ಲ, ಅಡಿಗೆ ಕೊಡಬೇಕು, ನಾವು ಪುಕ್ಕಟೆಯಾಗಿ ದುಡಿಯಬೇಕು. ಆದರೂ ಕೂಡ ನಾವು ಪುಕ್ಕಟೆಯಾಗಿ ದುಡಿದ್ರು ಕೂಡ ನಮಗೆ ಪ್ರಾಬ್ಲಮ್ ಆಯಿತು. ಖಂಡೇರವರು ಸ್ವಲ್ಪ ಟೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೆಂಗ್ರಿ ಏನು ಹಂಗೆ ಇಲ್ಲ ಅಂತ. ಕೊನೆಗೆ ಅದು 69ಕ್ಕೆ 70ಕ್ಕೆ ಮುಕ್ತಾಯ ಸಮಾರಂಭ ಆಗ್ತದೇನೋ ಅಂತ ಲೆಕ್ಕ ಹಾಕ್ತೀವಿ. ಸಾಧ್ಯ ಆಗಲಿಲ್ಲ ನಡೆಸಲಿಕ್ಕೆ ಅನ್ನೋದು ಒಂದು ಗೊತ್ತಾಯಿತು. ಶಿವಶರಣಪ್ಪ ಉಪ್ಪಿನವರು ನಾನು ನಡೆಸ್ತೀನಿ ಅಂತ ಅವರು 1 ವರ್ಷ ನಡೆಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರಿಂದಲೂ ಕೂಡ ಯಶಸ್ವಿ ಆಗಲಿಲ್ಲ. ಕೊನೆಗೆ ಅದ ನಂತರ ಅಂದಾನಿಯವರು ಬಂದು ಕೇಳ್ಕೊಂಡ್ರು, ಏನು ಸರ್ ಈಗ ಇನ್ಸ್ಟಿಟ್ಯೂಟ್ ನೀವು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ನಾನು ಇನ್ಸ್ಟಿಟ್ಯೂಟ್ ಮಾಡ್ತೇನೆ, ನಾನು ಕೊಡ್ರಿ. ನಾವು ಕೊಡ್ಲಿಕ್ಕೆ ಏನದಪ್ಪ, ಇಲ್ಲಿ ಸ್ಟೂಲ್ಸ್ ಅವ, ಇಲ್ಲಿ ಬೆಂಚಸ್ ಅವ, ಲೈಬ್ರರಿ ಇಲ್ಲ, ನೀವು ನಡ್ಸ್ಕೊಂಡು ಹೋಗ್ತಿದ್ರೆ ನಮ್ಗೆ ಯಾವುದೂ ಇದು ಬೇಡ, ಇದು ಒಳ್ಳೇದಾಗಲಿ ಅಂತೇಳಿ ನಾವು ಅಂದಾನಿಯವರಿಗೆ 1972 ಆಲ್ಮೋಸ್ಟ್ ಕೊಟ್ಟಂಗೆ ಆಗ್ತದೆ. ನಿಮ್ಮ ವೃತ್ತಿ ಬದುಕು ಹೇಗೆ ಸರ್? ನನಗೆ ಅನುಕೂಲ ಆಯಿತು ಮನೆಯಿಂದ. ನನಗೆ ಯಾವುದೇ ಹಣದ ಕೊರತೆ ಸಮಸ್ಯೆ ಇರಲಿಲ್ಲ. ನನ್ನ ತಂದೆಯವರು ಒಳ್ಳೆಯ ಫ್ಯಾಮಿಲಿಯಿಂದ ಬಂದದಾಗಿ ನನಗೆ ಆ ಹಣದ ಕೊರತೆ ಏನು ಇರಲಿಲ್ಲ.
ಆದರೆ ನಮ್ಮ ತಂದೆಯವರು ಒಂದು ಹೇಳಿದ್ರು, ಏನಪ್ಪ ನೀನು ಏನೂ ಇಲ್ಲ, ಏನೋ ಇಷ್ಟು ಕಲ್ತು ಬಂದು ಏನು ಮಾಡಲಿಲ್ಲ ಅಂತ ಏನಾದರೂ ಒಂದು ಮಾಡಲೇಬೇಕಾ. ಅಷ್ಟು ಹೊತ್ತಿಗೆ ಖಂಡೇರವರಿಗೆ 1972ನಲ್ಲಿ ಶರಣಬಸವೇಶ್ವರ ಮಹಾವಿದ್ಯಾಲಯದಲ್ಲಿ ಫೈನ್ ಆರ್ಟ್ ಅನ್ನೋ ವಿಷಯ ಪ್ರಾರಂಭ ಆಯಿತು. ಅವರಿಗೆ ಅವ್ರ ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟಾರೆ. ಅವರು ಆ ಕಡೆ ಹೋದರು. ನಮ್ಮ ತಂದೆಯವರು ಕೇಳಿದ್ರು, ಏನಪ್ಪ ಅವರಂತೂ ಗೆಳೆಯ, ಅವಳು ಅಲ್ಲಿ ಹೋಗ್ಬಿಟ್ರು, ನೀ ಏನು ಮಾಡ್ತಾ ಇದ್ದೆ? ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಆರ್ಟಿಸ್ಟ್ ಪೋಸ್ಟ್ ಖಾಲಿ ಆದಂತ ನೋಡು ಹೋಗ್ತಿದ್ದೆ ಅಂತ. ನಾನು ಮನಸ್ಸಿರಲಿಲ್ಲ. ನನಗೆ 69 ಅಪಾಯಿಂಟ್ಮೆಂಟ್ ಆಯ್ತು, 70 ಅಪಾಯಿಂಟ್ಮೆಂಟ್ ಆಯ್ತು. ಈ ಕಡೆ ಅಂದಾನಿಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ, ಈ ಕಡೆ ನಾನು ಬಂದುಬಿಟ್ಟೆ. ಖಂಡೇರವರು ಆ ಕಡೆ ಅಂದಾನಿಯವ್ರು ಮುಂದೆ ಅದನ್ನು ಬೇರೆ ಕಡೆ ಬಾವಿ ಕಟ್ಟಿ ಅಂತೇಳಿ ಒಂದು ಈಗ ಅಲ್ಲಿ ಶಿಫ್ಟ್ ಮಾಡಿಕೊಂಡು ಅವ್ರ ಮುಂದೆ ಬೆಳೆಸ್ಕೊಂಡು ಹೋಗಿ. ಸೊ ಮೆಡಿಕಲ್ ಕಾಲೇಜ್ ಹೋದ್ಮೇಲೆ ಮನಸ್ಸಿಲ್ಲ, ತಂದೆಯವರು ಒತ್ತಾಯಕ್ಕೆ ಹೋದಿಲ್ಲ. ಯಾಕಂದರೆ ಸುಮ್ಮನೆ ಕೂಡಬಾರ್ದು ಅಂತ ತಿಳ್ಕೊಂಡು ಮಾಡಿದ್ದ ಅಂತ ತಿಳ್ಕೊಂಡು ಅಲ್ಲಿ ನಾನು ಹೋದಾಗ ಅದೇನೋ ಚಾಟು ಅವರು ಇರ್ತಾವಲ್ಲ, ನಾನು ಅವರಿಗೊಂದು ಪ್ರಿನ್ಸಿಪಾಲ್ ಹೇಳಿದ್ರು, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಕೃಷ್ಣಮೂರ್ತಿ, ಸರ್ ಇದು ನನ್ನ ಕೆಲಸ ಅಲ್ಲ, ನನಗೆ ಏನಾದರೂ ಪೇಂಟಿಂಗ್ ಮಾಡೋ ಕೆಲಸ ಇಲ್ಲ, ಕೂಡ ಮಾಡ್ತೀನಿ, ಚಾರ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಅದರೊಳಗೆ ಐ ಬಿಟ್ ದಿ ಜಾಬ್. ಏನು ಮಾಡ್ಬೇಕ್ರಿ ನಿಮ್ಮಿಂದ? ಅದು ನಾನೇನು ಮಾಡಿದೆ, ಒಂದು ಪೋರ್ಟ್ರೇಟ್ ಮಾಡಿ ತೋರಿಸ್ದೆ ಸೈಂಟಿಸ್ಟ್. ಏನು ಮಾಡ್ತೀನಿ ಅನ್ನೋ ಒಂದು ಸೈಂಟಿಸ್ಟ್ ಒಂದು ಪೋರ್ಟ್ರೇಟ್ ಇಷ್ಟು ಬೆಸ್ಟ್ ಆಯಿತು. ಇಟ್ ವಾಸ್ ವೆರಿ ಪ್ಲೀಸ್ಡ್. ಇಷ್ಟು ಚೆನ್ನಾಗಿ ಮಾಡ್ತೀರಾ ನೀವು, ಹೇಗೆ ಅಂತ? ಸರ್ ನಾನು ಇಲ್ಲಿ ಬಾಂಬೆಯಲ್ಲಿ ಕಲ್ತು ಬಂದಿದ್ದೀನಿ, ನಾನು ಇಲ್ಲಿ ಕಲ್ತಿಲ್ಲ ಬರೀ. ಸೊ ಅವ್ರೇನು ಮಾಡೋದು, ಆಗಿನ ಸಮಯದಲ್ಲಿ 69 20,000 ರೂಪಾಯಿ ಮೆಟೀರಿಯಲ್ ತಂದು ಕೊಟ್ಟರು. ನಾನು ಆ 8 ವರ್ಷದಲ್ಲಿ ಸುಮಾರು ಒಂದು 25-30 ಪೋರ್ಟ್ರೇಟ್ಸ್ ಮಾಡಿದೆ. ಆಮೇಲೆ ರಿಪ್ರೊಡಕ್ಷನ್ಸ್ ಮಾಡಿದೆ. ಈಗ ಇನ್ನೂ ನಾವು ಮೆಡಿಕಲ್ ಕಾಲೇಜ್ ಪೆಥಾಲಜಿ ಡಿಪಾರ್ಟ್ಮೆಂಟ್ ಹೋಗಿ ನನ್ನ ವರ್ಕ್ಸ್ ಎಲ್ಲ ಕಂಪ್ಲೀಟ್ ವರ್ಕ್ಸ್ ಆಫ್ ಮೆಡಿಕಲ್ ಸಂಬಂಧಪಟ್ಟಂಥದ್ದು ಕ್ರಿಯೇಟಿವ್ ಕಾಪಿ ಪ್ಲಸ್ ಪೋರ್ಟ್ರೇಟ್ಸ್ ಆಫ್ ಸೈಂಟಿಸ್ಟ್ 40-50 ಪೋರ್ಟ್ರೇಟ್ಸು ಎಲ್ಲ ಮಾಡಿ ಅವರೆಲ್ಲ ಫ್ರೇಮ್ ಹಾಕಿ ಎಲ್ಲ ಇಟ್ಬಿಟ್ಟು ದೇ ಆರ್ ವೆರಿ ಹ್ಯಾಪಿ. ಕಡೆಗೆ ಒಂದು ಒಳ್ಳೆಯ ಒಂದು ಸ್ಥಾನ ಸಿಗ್ತಾರೆ. ಒಂದು ಸಾರಿ ರಾಮ್ಪುರಿಯವರು ಬಂದಿದ್ರು, ವೀರೇಂದ್ರ ಪಾಟೀಲ್ ಕರ್ಕೊಂಡು ಬಂದಾಗ, ಅರೇ ಏನ್ರಿ ಇಷ್ಟು ದೊಡ್ಡ ಫೈನ್ ಮಾಡಿದ್ರಲ್ಲ ಡಿಪಾರ್ಟ್ಮೆಂಟು, ಇದು ಪೆಥಾಲಜಿದು ಇಷ್ಟು ಫೈನ್ ಆಗಿದೆ, ಯಾರೂ ಈ ಮೆಡಿಕಲ್ ಕಾಲೇಜ್ನಲ್ಲಿ ಯಾರೂ ಏನಾದರೂ ಈ ಥರ ಆಗಿಲ್ಲ ಅಂತೆಲ್ಲ ಪ್ರೇಸ್ ಮಾಡಿ. ಸೊ ಆ ಒಂದು ಸಂದರ್ಭದಲ್ಲಿ ನನಗೂ ಒಂದು ಕಲರ್ ಬ್ರಷ್ ನಂಟಾಯ್ತು, ಮತ್ತೆ ಕನೆಕ್ಷನ್ ಆಯ್ತು. ಮತ್ತೆ ನಮ್ಮ ತಂದೆಯವರು ಪ್ಲೀಸ್ ಅವರು, ಇಲ್ಲಪ್ಪ ನೀನು ಹೋಗಿ ಕೂತಿದ್ದೆಲ್ಲ ಸಾಕು, ನನಗೆ ಮಾಡಬೇಕಾಗಿಲ್ಲ. ಸೊ ದಟ್ ವಾಸ್ ಒನ್, ನನಗೆ ಭಾಳ ಸಮೀಪವಾಗಿ ರಿಯಲಿಸ್ಟಿಕ್ ವರ್ಕ್ ಮಾಡಲಿಕ್ಕೆ ದೊಡ್ಡ ಸ್ಕೋಪ್ ಸಿಕ್ಕದಂದ್ರೆ ಅಲ್ಲಿ. ಇನ್ನೊಂದು ವಿಶೇಷ ಏನಂತಂದರೆ, ಆಮೇಲೆ ನೀವು ಡಾಕ್ಟರ್ ಪೂಜ್ಯ ಶ್ರೀ ಶರಣಬಸವಪ್ಪ ಅವರ ಸಂಸ್ಥಾನದಲ್ಲಿ ಕೂಡ ನೀವು ಆ ಮಹಾವಿದ್ಯಾಲಯದಲ್ಲಿ ಕೂಡ ನೀವು ಕಾರ್ಯನಿರ್ವಹಿಸಿದ್ದೀರಾ. ಅಲ್ಲಿದ್ದ ಅನುಭವದ ಸ್ವಲ್ಪ ಕೆಲವೊಂದು ಮಾತುಗಳು ಸರ್. ಇದು ತಾವು ಕೇಳಿದ ಒಂದು ಪ್ರಶ್ನೆ, ಇದು ನಿಜವಾಗಲೂ ಕೂಡ ಅನಿರೀಕ್ಷಿತವಾದಂತಹ ಒಂದು ಘಟನೆ ಆಯಿತು. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅವರು HK ಸೊಸೈಟಿಯ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಸಹಜವಾಗಿ ಮೆಡಿಕಲ್ ಕಾಲೇಜಿಗೆ ಬಂದು ಇನ್ಸ್ಪೆಕ್ಷನ್ ಮಾಡುವಲ್ಲಿ ನಾನು ಕಂಡೆ. ಏನಪ್ಪ ನೀ ಇಲ್ಲಿ ಇದ್ದಿಲ್ಲ? ಯಾಕೆ ನನಗೆ ಮೊದಲಿಂದಲೂ ಅವ್ರ ಸ್ಕೂಲಲ್ಲಿ ಕಲಿತದ್ದು ಎಲ್ಲ ಪರಿಚಯ ಇತ್ತು. ಹೌದು ಸರ್, ನಾನು ಮತ್ತು ಖಂಡೇರವರಿಗೆ ನಾವು ಅಲ್ಲಿ ತೊಗೊಂಡಿವಲ್ಲ ನಮ್ಮ ಕಾಲೇಜ್ನಲ್ಲಿ, ನೀನು ನನ್ನ ಕಾಲೇಜ್ನಲ್ಲಿ ಗೋದುತಾಯಿ ಕಾಲೇಜ್ನಲ್ಲಿ ಡಿಗ್ರಿ ಕಾಲೇಜ್ನಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತೀನಿ, ನಿನ್ನ ವರ್ಕ್ ಭಾಳ ಚಲೋ ಅದ, ನೀನು ಇಲ್ಲಿರೋದೇ ಅಲ್ಲ, ನೀನು ದೊಡ್ಡ ಕಲಾವಿದ, ನೀವಿಬ್ಬರು ಬಹಳ ಕಷ್ಟಪಟ್ಟು ಸಂಸ್ಥಾನ ಬೆಳೆಸಿರಿ ಅಂತ ತಿಳ್ಕೊಂಡು ಅವ್ರು ಏನು ಹೇಳಿದ್ರು ಅಂದರೆ, ನೀನು ನೌಕರಿ ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು. ನಾನು ಒಂದು ಅನಿರೀಕ್ಷಿತ ಆಯ್ತು ರೀ ಅಂದರು. 2 ದಿವಸ ಆದಮೇಲೆ ಮತ್ತೊಂದು ಮೆಸೇಜ್ ಬಂತು ನನಗೆ, ನೀನು ನನಗೆ ಬಂದು ಭೇಟಿ ಆಗಲಿಲ್ಲಲ್ಲ ಯಾಕೆ ಅಂತ ಕೇಳಿದ್ರು ಅವರು. ನಾವ್ರೇನೋ ಸುಮ್ಮನೆ ಅಂತಾರ ಅಂತ ತಿಳ್ಕೊಂಡು ನಾನು ಸಹಜವಾಗಿ ಎಸ್ ಅಂತ ಹೋದೆ. ನೋಡು, ನಾಳೆಗೆ ನಿನ್ನೊಂದು ಲೆಟರ್ ತೊಗೊಂಡು ಬಾ. ಅನ್ನೋದು ಇದೇನು ಇಂಟರ್ವ್ಯೂ ಇಲ್ಲ, ಏನೂ ಇಲ್ಲ, ನಾನೇ ಎಲ್ಲ ಇಂಟರ್ವ್ಯೂ ತೊಗೊಂಡು ಎಲ್ಲ ಹೋಗು, ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀನಿ, ಜಾಯ್ನ್ ಆಗಿಬಿಡು ಅಂತ ಅಂದ್ಬಿಟ್ರು. ಅನಿರೀಕ್ಷಿತ ಆಯಿತು ಅಂತ ನಾನು ಕಾಲೇಜಿಗೆ ಬಂದೆ. ಅವರಂದ್ರೆ, ಸರ್ ಮೊನ್ನೆ ನಿಮ್ಮ ವರ್ಕ್ ನೋಡಿ ಪ್ರಿನ್ಸಿಪಾಲ್ ನಿಮಗೆ ಏನಾಗಲ್ಲ ಇನ್ಕ್ರಿಮೆಂಟ್ ಕೊಟ್ಟು ಸೀನಿಯರ್ ಆರ್ಟಿಸ್ಟ್ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಕೊಟ್ಟ ಲೆಟರ್ ಕಾದ ನೋಡ್ರಿ. ನೋಡಿ, ಬಂದು ಅವಕಾಶಗಳು ಹಾಗೆ ನಮ್ಮ ತಂದೆಯವ್ರಿಗೆ ಕೇಳಿದೆ, ನಮ್ಮ ಮಾವನವ್ರಿಗೆ ಕೇಳಿದೆ, ಏನಪ್ಪ ನೀವೆಲ್ಲ ಇಷ್ಟು ಪ್ರಯತ್ನ ಮಾಡಿ ಇಷ್ಟು ಸೀನಿಯರ್ ಆರ್ಟಿಸ್ಟ್ ಅಂತ ಅವರೊಂದು ಗ್ರೇಡ್ ಕೊಟ್ಟು ಇನ್ನೊಂದು ಕೊಟ್ಟು ಸ್ಯಾಲ್ರಿ ಕೊಡ್ಲಿಕ್ಕಿರ್ತಾರೆ, ನೀನು ಅಲ್ಲಿ ಬಿಟ್ಬೇಕು, ಅಲ್ಲಿ ಏನಾಗುತ್ತೋ ಏನೋ
ನನಗೆ ಆಗಲಿ ಅಂದ್ರೆ ಇದ್ದು ನೌಕರಿ ಹೋಗ್ಬೇಕಲ್ಲ, ಇಲ್ಲ ನೀವು ಹೋಗಿ, ನಾನು ರಾಮಪುರಿಯವರು ಆ ಟೈಮ್ನಾಗ ಇದ್ದು ನಾ ಏನಾರ ಮಾಡ್ತೇನೆ, ನೀನು ಹೋಗ್ಬಿಡು ಅಂತ ಹೇಳ್ಬಿಟ್ರು. ಒಳ್ಳೆಯ ಅಪಾರ್ಚುನಿಟಿ. ನಾನು ಅನ್ನಿಸ್ತು ಪ್ರೊಫೆಷ್ನಲಿ ಆರ್ಟಿಸ್ಟ್ ಆಗ್ತೇನೆ, ಇಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೇನೆ, ಅಲ್ಲಿ ನನಗೆ ಇನ್ನೂ ದೊಡ್ಡ ಅವಕಾಶ ಸಿಗ್ತಾ ಇಲ್ಲ. ನಿಜ ನಿಜ. ಮತ್ತು ಖಂಡೇರವರು ಕೂಡ ಆಲ್ರೆಡಿ ಅಲ್ಲಿ ಇದ್ದಾರೆ, ಮತ್ತು ನಾನೇ ಅದಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಅಪ್ಪ ಅವ್ರಿಗೆ ಹೋಗಿ ಆಯ್ತು ರೀ ಅಂತ ಹೇಳಿದೆ. ಅವ್ರು ಇಮಿಡಿಯೇಟ್ಲಿ ಆರ್ಡರ್ ಕೊಟ್ಟು ಒಂದು ದೊಡ್ಡ ಸಭೆ ಕರೆದ್ಬಿಟ್ರು. ಸಭೆ ಕರೆದು ಎಲ್ಲ ಸ್ಟೂಡೆಂಟ್ಸ್, ಸ್ಟಾಫ್, ಅದು ವುಮೆನ್ಸ್ ಕಾಲೇಜ್, ದೊಡ್ಡ ಸಭೆ ಕರೆದು. ನನ್ನ ಪುಣ್ಯಕ್ಕೆ ಏನಂದರೆ ಆ ಸಭೆಯಲ್ಲಿ ದೊಡ್ಡ ಪಾಪ ಅವರಿದ್ದರು. ದೊಡ್ಡ ಪಾಪ ಅವರು, ಸಣ್ಣ ಬಸವಪ್ಪ ಅವರು, ನಾನು ಪ್ರಿನ್ಸಿಪಾಲ್. ಓಹೋ. ಈಗ ಮಾತಾಡಿದ್ರು ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ಆ ವೇದಿಕೆ ಇರಿತು. ಓಕೆ. ಮಾತಾಡೋದು ಏನೋ ದೇವರ ಪ್ರೇರಣೆ. ಒಂದು 20 ನಿಮಿಷ ಮಾತಾಡಿದೆ. ಹಿಂಗೆ ಸುಭಾಷ್ ಅಂತ, ನಿನ್ನ ಮಾತಾಡ್ಲಿಕ್ಕೂ ಬರ್ತದಲ್ಲ ಅಂದರು. ಪರವಾಗಿಲ್ಲ ಅಂದರು. ನಮ್ಮ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಯಿತು. ನಿಜವಾಗಿ ಹೇಳ್ಬೇಕಂದ್ರೆ ನಾವು ಕೇಳೋದಕ್ಕಿಂತ ಮೊದಲೇ ಅವರು ಎಲ್ಲ ಸ್ಯಾಂಕ್ಷನ್ ಮಾಡ್ತಿದ್ರು. ನಿಮ್ಮೊಂದು ದೊಡ್ಡ ಹಾಲ್ ಇಸ್ಕೊಡ್ತೇನೆ ಅಂದರು. ದೊಡ್ಡ ಹಾಲ್ ಇಸ್ಕೊಟ್ರು. ನಿನಗೇನು ಬೇಕು ಹೇಳು ಅಂದರು. ಎಲ್ಲ ನನಗೆ ಬೇಡಲಾರ್ದೇ ಎಲ್ಲ ಡಿಪಾರ್ಟ್ಮೆಂಟ್ದು ಏನೇನು ಬೇಕು ಅದೆಲ್ಲವನ್ನು ಸವಲತ್ತು, ಪುಸ್ತಕ, ಅದು ಇದು, ನಾನು ಏನು ಬೇಡ್ತೀನೋ ಅದೆಲ್ಲನೂ ಕೊಟ್ಟು ಅವ್ರು ಎಷ್ಟು ಖುಷಿಪಟ್ಟರು. ನಾನಂದೆ ಕಲಾವಿದ ಹೋಗಿ ಕಲಾ ಶಿಕ್ಷಕ ಆದೆ. ನಾನು ಚೇಂಜ್ ಆಯಿತು, ನನ್ನ ಆರ್ಟ್ ಫೀಲ್ಡೇ ಚೇಂಜ್ ಆಯಿತು. ಅದ್ರ ಸಂತೋಷ ಏನಂದರೆ ನಾನು ಅವರಿಂದ ಬೆಳೆದೆ, ಕಲಾ ಜಗತ್ತಿಗೆ ಬೆಳೆದೆ. ಕೊಡುಗೆ ಕೊಟ್ಟಂಗೆ ಒಂದು ಸಂಸ್ಥಾನಕ್ಕೆ ಒಂದು ಕೊಡುಗೆ ಕೊಟ್ಟರು, ನನ್ನಿಂದ ಅವರಿಗೆ ಒಂದು ಕೊಡುಗೆ ಕೊಟ್ಟರು. ಹೀಗಾಗಿ ಪ್ರಥಮವಾಗಿ ಅಲ್ಲಿ ಒಂದು ಹೊಸ ಯೋಜನೆ ಬಂದಿತ್ತು UGCದಿಂದ, ಬೆಸ್ಟ್ ಟೀಚರ್ ಅವಾರ್ಡ್ ಅಂತ. ಬೆಸ್ಟ್ ಟೀಚರ್ ಬೈ ದಿ ಸ್ಟೂಡೆಂಟ್ಸೇ ಎವಾಲ್ಯೂಯೇಷನ್ ಮಾಡಬೇಕು. ಓಕೆ. ಅವ್ರ ಕೈ ಕೊಟ್ಟಿರ್ತಾರೆ, ಇವರು ಹೆಂಗೆ ಮಾಡ್ತಾರೆ ಕ್ಲಾಸ್, ಹೆಂಗಿಲ್ಲ, ಏನಿಲ್ಲ, ಒಂದು 3 ಕ್ವಶನ್ಸ್ ಇರ್ತಾವೆ. ಫಸ್ಟ್ ಟೈಮ್ ನನ್ನ ಇದ್ರೊಳಗೆ 5 ಸಲ ಕಂಟಿನ್ಯೂಸ್ ಆಗಿ ನಾನು ಬೆಸ್ಟ್ ಟೀಚರ್ ಅವಾರ್ಡ್ ತೊಗೊಂಡೆ. 5 ಸಲ. ಯಾರು 5 ಸಲ ಬೆಸ್ಟ್ ಟೀಚರ್ ಅವಾರ್ಡ್ ತೊಗೊಂಡ್ರೆ ಅವರಿಗೆ ಒಂದು ಗೋಲ್ಡ್ ಮೆಡಲ್ ಕೊಟ್ಟರು. 5 ಗ್ರಾಮಿನ ಒಂದು ಗೋಲ್ಡ್ ಮೆಡಲ್ ಮಾಡಿಸಿದ್ರು. ಐ ಆಮ್ ದ ಫಸ್ಟ್ ಮ್ಯಾನ್ ಟು ಗೆಟ್ ಗೋಲ್ಡ್ ಮೆಡಲ್ ಆಸ್ ದ ಬೆಸ್ಟ್ ಟೀಚರ್. 25 ವರ್ಷ ನಿವೃತ್ತಿ ನಂತರ ನಿಮ್ಮ ಒಂದು ಕಲಾ ಬದುಕು ಇನ್ನೊಂದು ಜಗತ್ತು ಶುರು ಆಗುತ್ತೆ. ಆ ನಂತರ ನಿಮ್ಮ ಕಲಾ ಬದುಕಿಗೆ ಒಂದು ಪ್ರೊಫೆಷ್ನಲ್ ಕಲಾ ಬದುಕು ಅಂತ ಹೇಳ್ಬೋದು. ಆ ಸಮಯದಲ್ಲಿ ನಿಮಗೆ ನಿವೃತ್ತಿ ಆದ ನಂತರ ಹೇಗೆ ಅನಿಸುತ್ತೆ ಸರ್? ಹೇಗೆ ಆ ಕಲಾ ಬದುಕು ನೀವು ಪ್ರಾರಂಭ ಮಾಡಿದ್ರಿ? ಕಲಾವಿದನಾಗಿ ಬೆಳೆಯುವಂಥ ಒಂದು ಸಂದರ್ಭ ನನ್ನ ಬಳಿ ಬಂದಿತ್ತು. ಆದರೆ ಅದು ಮತ್ತೆ ನನ್ನ ಕೈಯಿಂದ ತಪ್ಪಿ ಮತ್ತೊಬ್ಬ ಕಲಾ ಶಿಕ್ಷಕನಾಗಿ ಬೆಳೆದೆ, ಕಲಾ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದೆ. ಆದರೆ ನೊಬ್ಬ ಕಲಾವಿದನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ ನಾನು ಅನ್ನೋ ಒಂದು ಚಿಂತೆ ನನ್ನನ್ನು ಯಾವಾಗಲೂ ಕಾಡ್ತಾ ಇತ್ತು. ನಮ್ಮ ಗೆಳೆಯ ವಿಜಯ್ ಸಿಂಧೂರ್ ಅವರು ಹೇಳ್ತಾ ಇದ್ದರು, ಏನು ಶಿಕ್ಷಕ ವೃತ್ತಿ ಏನು ಆಗಲ್ಲ, ಕಲಾವಿದರೆ ಕಲಾವಿದನಾಗಿ ಬೆಳಿಬೇಕು, ಕಲಾಕೃತಿಗಳನ್ನು ಮಾಡಬೇಕು. ಶಿಕ್ಷಕರು ಇವತ್ತು ವಿದ್ಯಾರ್ಥಿಗಳು ಹೇಳ್ತಾರೆ, ನಾಳೆ ಹೋಗ್ಬಿಡ್ತಾರೆ, ನೀ ಏನು ಮಾಡಲಿ ಹಿಂಗೆ, ಓಕೆ, ನೀ ಏನರೇ ಮಾಡ್ಬೇಕಲ್ಲ ಅಂತ ಅವ್ರು ಯಾವಾಗಲೂ ನನ್ನನ್ನು ಹೇಳ್ತಾ ಇದ್ರು. ಈಗ ನಾನು ಒಬ್ಬ ಕಲಾವಿದನಾಗಿ ಬೆಳಿಬೇಕು ಅನ್ನೋದು ಮಹತ್ವಾಕಾಂಕ್ಷೆ ನನ್ನಲ್ಲಿ ಬೆಳೀತಾ ಇತ್ತು. ಈ ದಿವಸ ನಾನು ಸ್ವತಂತ್ರ ಇರಲಿಲ್ಲ, ನನಗೆ ಸಮಯನೂ ಇರಲಿಲ್ಲ. ನಾನೊಬ್ಬ ಕಲಾವಿದನಾಗಿ ಬೆಳಿಬೇಕು ಅಂತ ತಿಳ್ಕೊಂಡು ನಾನು ಪೇಂಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನೂ ಹೆಚ್ಚು ಪಡಿಬೇಕು ನಾನು ಜ್ಞಾನ, ಸ್ಪಿರಿಚುವಲ್ ಇದ್ರೊಳಗೆ ಹೆಂಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೆ. ನಿವೃತ್ತಿಯಾದ 1 ವರ್ಷದಲ್ಲೇ ನಾನು ನಮ್ಮ ಶ್ರೀಮತಿಯವರು ಪಾಂಡಿಚೇರಿಗೆ ಹೋಗ್ಬಿಟ್ಟೆ. ಪಾಂಡಿಚೇರಿಗೆ ಹೋಗಿ ಸುಮ್ಮನೆ ಹೋಗಲಿಲ್ಲ, ನಾನು ಬ್ರಷ್ ಪೇಂಟು ಎಲ್ಲ ಜೊತೆಗೆ ಒಂದು 25 ಕ್ಯಾನ್ವಸ್ಸು ಎಲ್ಲ ತೊಗೊಂಡು ಹೋದೆ. ನಾನು 1 ತಿಂಗಳಿರೋನು 3 ತಿಂಗಳಿದ್ದೆ ನಾನು ಪಾಂಡಿಚೇರಿಯಲ್ಲಿ. ಅಲ್ಲಿ ನನಗೆಲ್ಲ ಅನುಕೂಲಗಳಿತ್ತು, ರೂಮ್ ಇತ್ತು, ಆಮೇಲೆ ಆಶ್ರಮದಿಂದ ಊಟ ಸಿಗ್ತಿತ್ತು. ಅಲ್ಲಿ ಕೆಲವೊಂದು 15-20 ಜನ ಕಲಾವಿದರು ಅಲ್ಲಿ ಪಾಂಡಿಚೇರಿಯಲ್ಲಿ ಕೆಲಸ ಮಾಡ್ತಿದ್ರು, ಆಶ್ರಮದಲ್ಲಿ ಕೆಲಸ ಮಾಡ್ತಿದ್ರು. ಅದೆಲ್ಲ ನೋಡಿ ತಾವೇನು ಈಗ ಈ 3 ಇಷ್ಟು ಪೇಂಟಿಂಗ್ ತಾವು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಪಾಂಡಿಚೇರಿ ಅರವಿಂದೋ ಆಶ್ರಮದಲ್ಲಿ ಮಾಡಿದಂಥ ಕೆಲಸ. ಆರ್ಟ್ ಆ್ಯಂಡ್ ಸ್ಪಿರಿಚುವಾಲಿಟಿ ಅಂತ ಏನಿರುತ್ತೆ ಅದನ್ನು ಕಾಂಬಿನೇಷನ್ ಮಾಡಿದಾಗ ಓಕೆ ಅದು ಏನು ಒಂದು ಪ್ರಾಡಕ್ಟ್ ಬರ್ತದೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತ. ಒಬ್ಬ ಕಲಾವಿದ ಈ ಸ್ಪಿರಿಚುವಾಲಿಟಿಯನ್ನು, ಆಧ್ಯಾತ್ಮಿಕತೆಯನ್ನು ಚಿತ್ರಕಲೆಯಲ್ಲಿ ಬಳಸಿದಾಗ ಆ ಚಿತ್ರಕಲೆಯ ಒಂದು ವಿಶೇಷತೆ ಇರ್ತದೆ ಅನ್ನೋದನ್ನು ನಾವು
ಅಲ್ಲಿ ಕಳ್ಕೊಂಡೆ. ಆ ವಾತಾವರಣದಲ್ಲಿ ಕಲ್ತ್ಕೊಂಡೆ. ಆ ವಾತಾವರಣದಲ್ಲಿ ಕೆಲವು ಮಾರ್ಗದರ್ಶನವೂ ನನಗೆ ಸಿಕ್ತು. ಜೊತೆಗೇನೆ ನನಗೆ ಪ್ರದರ್ಶನ ಮಾಡಲಿಕ್ಕೆ ಅವರು ಅವಕಾಶ ಕೊಟ್ಟರು. ಅವರು ಆರ್ಟ್ ಗ್ಯಾಲರಿ ಇದೆ, ಆರ್ಟ್ ಗ್ಯಾಲರಿ ನನಗೆ ಫ್ರೀಯಾಗಿ ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆ ಪ್ರದರ್ಶನ ಮಾಡಿದಾಗ ಅನೇಕ ಜನ ಆಶ್ಚರ್ಯಪಟ್ಟರು. ಇದು ನಿಮ್ಮದು ಒಂದು ಅದ್ಭುತವಾದ ಕಲಾಕೃತಿಗಳು ಅಂತ ತಿಳ್ಕೊಂಡು ನನಗೆ ಬಹಳಷ್ಟು ಜನ ಅಲ್ಲಿ ಸಾಧಕರು, ಅಲ್ಲಿ ಇರುವಂಥ ಜನ ನೋಡಿ ಆಶ್ಚರ್ಯಪಟ್ಟರು. ನಿಜವಾಗ್ಲೂ ಕೂಡ ಇಟ್ಸ್ ಎ ಮೋಸ್ಟ್ ಕ್ರೆಡಿಟೇಬಲ್ ಪಾರ್ಟ್ ಆಫ್ ದಿ ಇದು ಅಂತ ಹೇಳ್ಕೊಂಡು. ಒಂದು ವಿಶೇಷ ಸಂದರ್ಭದಲ್ಲಿ ಏನಂದರೆ 21st ಫೆಬ್ರವರಿ ಮದರ್ದು ಬರ್ತ್ಡೇ ಇದೆ. ಮದರ್ ವಾಸ್ ಎನ್ ಆರ್ಟಿಸ್ಟ್. ವಾಸ್ ಫ್ರಾನ್ಸ್ನಲ್ಲಿ ಆರ್ಟಿಸ್ಟ್ ಇದ್ದರು. ಇಲ್ಲಿ ಬಂದು ಶ್ರೀ ಅರವಿಂದ್ರ ಜೊತೆ ಕೂಡಿಕೊಂಡು ಇಲ್ಲಿ ಆಶ್ರಮ ಬೆಳೆಸ್ತಾರೆ. ಅವ್ರಿಗೆ ಮದರ್ ಅಂತ ಕರೀತಾರೆ. ಅವರು ಗ್ರೇಟ್ ಆರ್ಟಿಸ್ಟ್. ಈ ವಾಸ್ ಎ ಗ್ರೇಟ್ ಆರ್ಟಿಸ್ಟ್. ಈ ಸ್ಟಡಿಡ್ ಇನ್ ಫ್ರಾನ್ಸ್. ಅವರು ಹುಟ್ಟಿದ ಹಬ್ಬಕ್ಕೆ ನಾನು ಈ ಒಂದು ಚಿತ್ರ ಇದೆ ತಾವು ನೋಡ್ತಾ ಇದ್ದೀರಿ ಫ್ಲವರ್ದು, ಅದು ಮದರ್ ಫ್ಲವರ್. ಇಟ್ಸ್ ಎ ವೈಟ್ ಲೋಟಸ್ ರಿಪ್ರೆಸೆಂಟ್ಸ್ ಮದರ್. ಇಟ್ಸ್ ಪ್ಯೂರಿಟಿ ಅಂತ ಹೆಸರು ಕೊಟ್ಟರು. ಈ ಪೇಂಟಿಂಗನ್ನು ನಾನು ಆ ಸಂದರ್ಭದಲ್ಲಿ ಅವರಿಗೆ ಗಿಫ್ಟ್ ಮಾಡ್ಬೇಕಂತೇಳಿ ಆಶ್ರಮಕ್ಕೆ ತೊಗೊಂಡು ಹೋದಾಗ ಅವ್ರು ತೊಗೊಂಡ್ರು, ಮದರ್ ರೂಮ್ನಲ್ಲೇ ಇಟ್ಬಿಟ್ರು. ನನಗೆ ಎಲ್ಲರೂ ಆಶ್ಚರ್ಯ ಅಂದ್ರೆ, ಯಾರಿದು, ಯಾರು ಏನು ಅಲ್ಲಿ ಪ್ರವೇಶ ಇಲ್ಲ, ನಿಮ್ಮ ಪೇಂಟಿಂಗ್ ಹೋಗ್ಬಿಡ್ತದು, ಇದು ಯು ಆರ್ ರಿಯಲಿ ಬ್ಲೆಸ್ಡ್ ಬೈ ದಿ ಮದರ್ ಅಂತ ತಿಳ್ಕೊಂಡು ನನಗೆ ಅಲ್ಲಿ ಬಹಳ ಜನ ಹೇಳಿದ್ರು. ನಂತರ ಒಂದು ತಿಂಗಳ ನಂತರ ಆ್ಯಸ್ ಎ ಬ್ಲೆಸ್ಸಿಂಗ್ ಅಂತೇಳಿ ನೀವು ಈ ಪೇಂಟಿಂಗ್ ಎಲ್ಲಿ ಮಾರಾಟ ಮಾಡಿಬಿಡ್ರಿ, ಎಲ್ಲಿ ಇಲ್ಲ, ಇಟ್ ಶುಡ್ ಬಿ ಯುವರ್ ಪ್ರಾಪರ್ಟಿ, ಗಿಫ್ಟ್ ಫ್ರಮ್ ದಿ ಮದರ್ ಅಂತ ತಿಳ್ಕೊಂಡು ಅಂತೇಳಿ ಮತ್ತೆ ನನಗೆ ಒಂದು ತಿಂಗಳ ನಂತರ ಆ ಪೇಂಟಿಂಗನ್ನು ವಾಪಸ್ ಆ್ಯಸ್ ಎ ದೇವರಿಂದ ನನಗೆ ಪ್ರಸಾದ ಸಿಕ್ಕಂಗೆ. ಬಹುಶಃ ನನ್ನ ಅನ್ಸಮಟ್ಟಿ ನಿಮ್ಮ ತಾಯಿಯ ಆಶೀರ್ವಾದದಿಂದೇನೆ ಅದು ನಿಮಗೆ ಮತ್ತೆ ನಿಮ್ಮ ಕೈ ಸೇರಿದೆ ಅಂತ ಅನ್ಬೋದು. ಅದರ ಜೊತೆಗೂ ಕೂಡ ಒಂದು ಉಚ್ಚ ಮಟ್ಟಕ್ಕೆ ನಿಮಗೆ ಬಹಳಷ್ಟು ಪ್ರಶಸ್ತಿಗಳು ಕೂಡ ಪಡೆದಿದ್ದೀರ. ಗೌರವ ಡಾಕ್ಟರೇಟ್ ಪಡೆದಿದ್ದೀರ, ಮತ್ತು ಹಲವಾರು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಪಡೆದಿದ್ದೀರ, ಮತ್ತು ಹಲವಾರು ಪ್ರಶಸ್ತಿಗಳು ಸಂಘ ಸಂಸ್ಥೆಗಳು ವತಿಯಿಂದ ಪಡೆದಿದ್ದೀರ. ನಿಜಕ್ಕೂ ಒಂದು ನಿಮ್ಮ ಬಹುಶಃ ನನ್ನ ಅನ್ಸೋ ಮಟ್ಟಿಗೆ ನಿಮ್ಮ ಮನಸ್ಸಿನ ಎಲ್ಲ ಕನಸುಗಳು ನೆನಸಾಗಿರ್ಬೋದು ಅಂತ ಅನ್ಸುತ್ತೆ. ನೀವು ಚೈತನ್ಯಮಯಿ ಆರ್ಟ್ ಗ್ಯಾಲರಿ ಅಂತ ಸಂಸ್ಥೆಯ ಒಂದು ಹುಟ್ಟು ಹಾಕ್ತೀರ. ಆ ಸಂಸ್ಥೆ ವತಿಯಿಂದ ಹಲವಾರು ಚಟುವಟಿಕೆ ಕೂಡ ಮಾಡ್ತಿದ್ದೀರ. ಹೇಗೆ ಅದರ ಚಟುವಟಿಕೆ ಬಗ್ಗೆ ಕೂಡ ಹೇಳಿ ಸರ್. ನಿಜವಾಗಲೂ ನನಗೆ ಶ್ರೀ ಮಾತೆಯವರು ಅಥವಾ ತಾಯಿಯವರು ಅಂತ ಏನು ಹೇಳ್ತಾರಲ್ಲ, ನಾಗರಾಜ್ ಅವರೇ, ನಾನು ರಿಯಲಿ ಐ ಆಮ್ ಬ್ಲೆಸ್ಡ್. ಯಾವಾಗ ಆ ಪೇಂಟಿಂಗ್ ನನ್ನ ಕೈಯಾಗ ಆ ರೂಮ್ನಿಂದ ಬಂತು, ಐ ವಾಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಮ್ಯಾನ್. ಅಲ್ಲಿಂದ ನಂದು ಏನು ಪ್ರೋಗ್ರೆಸ್ ಸ್ಟಾರ್ಟ್ ಆಯಿತು. ನಿಜವಾಗಲೂ ಕೂಡ ಅದು ತಾಯಿಯವರ ಆಶೀರ್ವಾದದಿಂದಲೇ ಪ್ರಾರಂಭ ಆಯಿತು ಅನ್ನೋ ಒಂದು ನನಗೆ ಅಲ್ಲಿ ಒಂದು ಬಂತು ನನಗೆ. ನಾನು ಅಲ್ಲಿಯೇ ನಿಶ್ಚಯ ಮಾಡಿದೆ, ತಾಯಿಯವರು ಕಲಾವಿದರ ಸಲುವಾಗಿ ಗ್ಯಾಲರಿ ಕಟ್ಟಿಸಿ ಫ್ರೀ ಕೊಡ್ತಾಯಿದ್ದಾರೆ, ನಾ ಯಾಕೆ ತಾಯಿಯವ್ರ ಕೆಲಸ ಅವ್ರ ಆಶೀರ್ವಾದ ಸಿಕ್ಕದಂದ್ಮೇಲೆ ನಾನು ಯಾಕೆ ಮಾಡ್ಬೋದು ಅಂತ. ಅದು ತಾಯಿಯವರನ್ನು ಶ್ರೀ ಅರವಿಂದ್ರ ಚೈತನ್ಯಮಯಿ ಅಂತ ಹೆಸರಿಟ್ಟರು. ಶ್ರೀ ಚೈತನ್ಯಮಯಿ ತಾಯಿಯವರ ಹೆಸರೇ ಚೈತನ್ಯಮಯಿ. ಓಕೆ, ಆ ಹೆಸರ ಮೇಲೆ ಗ್ಯಾಲರಿಯನ್ನು ಅದಕ್ಕೆ ನಾನು ಇಲ್ಲಿ ಬಂದ ಕೂಡಲೇ 6 ತಿಂಗಳಲ್ಲಿ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯನ್ನು ಪ್ರಾರಂಭ ಮಾಡಿದೆ. ಅದರ ಉದ್ದೇಶ ಏನಂತಂದರೆ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟು ಪ್ರದರ್ಶನ ಮಾಡಲಿಕ್ಕೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡು. ಯಾವ ರೀತಿಯಲ್ಲಿ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಯಾವ ರೀತಿಯ ಶುಲ್ಕ ತಗೊಲಾರ್ದೇ ನಮಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನು ಆ ತಾಯಿಯವರ ಕೆಲಸನೇ ಇಲ್ಲಿ ನಾನು ಮಾಡಬೇಕು. ಯಾವಾಗ ಅವ್ರ ಬ್ಲೆಸ್ಸಿಂಗ್ ಸಿಕ್ಕದಂದ್ಮೇಲೆ ಅವ್ರ ಕೆಲಸನ ಮಾಡಿದ್ರೆ ಅದು ಸಾರ್ಥಕತೆ. ತಾಯಿಯವರು ಒಂದು ಕಡೆ ಹೇಳ್ತಾರೆ, ಸರ್ವಿಸ್ ವಿದೌಟ್ ಸೆಲ್ಫ್, ಅಪೇಕ್ಷೆ ಪಡಲಾರ್ದೇ ಯಾರು ಕೆಲಸ ಮಾಡ್ತಾರೆ ಅದು ಸರ್ವಿಸ್. ಇಲ್ಲಾಂದರೆ ಸುಮ್ಮನೆ ಅದು ಡಾಂಬಿಕತನ ತೋರಿಸ್ಲಿಕ್ಕೆ ಆಗುತ್ತೆ. ಎಷ್ಟು ಬೇಗ ಆಯ್ತು ಅಂದರೆ 6 ತಿಂಗಳಲ್ಲಿ ನಮ್ಮ ಹಳೆಯ ಕನಿಕೆ ಅಂತಿರ್ತಾರೆ, ಅವರು 6 ತಿಂಗಳಲ್ಲಿ ನನಗೆ ಹ್ಯಾಂಗೆ ಬೇಕು ಹಂಗೆ ಡಿಸೈನ್ ಮಾಡಿಕೊಟ್ರು. ಬಿಲ್ಡಿಂಗ್ ಕಂಪ್ಲೀಟ್ ಆಯಿತು. 24th ಏಪ್ರಿಲ್ ಅದು ಮದರ್ದ ದರ್ಶನ್ ಡೇ. ಆ ದರ್ಶನ್ ಡೇನಲ್ಲೇ ನಮ್ಮ ಗ್ಯಾಲರಿ ಉದ್ಘಾಟನೆ ಆಯಿತು. ಆ ಗ್ಯಾಲರಿ ಉದ್ಘಾಟನೆಗೆ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅವರು ಬಂದು ಆಶೀರ್ವಾದ ಮಾಡೋದು, ಪ್ರದರ್ಶನ ನೋಡಿ ಆನಂದ ಪಟ್ಟರು. ಅಲ್ಪ ಪಾಂಡಿಚೇರಿಗೆ ಹೋಗಿ ಇಷ್ಟೆಲ್ಲ ಕೆಲಸ ಮಾಡಿ ಬಂದಿದ್ದೀವಿ, ನಿಮ್ಮ ಗ್ಯಾಲರಿ ಮುಂದುವರಿಯಲಿ ಅಂತೇಳಿ ನನಗೆ ಆಶೀರ್ವಾದ ಏನು ಮಾಡಿದ್ರು. ಅವರ ಆಶೀರ್ವಾದ, ಈ ಕಡೆ ತಾಯಿಯವರ ಆಶೀರ್ವಾದದಿಂದ ನಾನು 22 ವರ್ಷಗಳವರೆಗೆ ಸುಮಾರು 200 ಕಲಾವಿದರು ನಮ್ಮ ಗ್ಯಾಲರಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಯಾವ ವಿದ್ಯಾರ್ಥಿ ಇರಲಿ, ಹೆಣ್ಮಕ್ಳಿರಲಿ, ಗಂಡ್ಮಕ್ಳಿರಲಿ ಅಥವಾ ಹೊರಗಿನವ್ರು ಯಾರೇ ಬಂದರೂ
ಏನು ಯಾವುದೇ ಅವ್ರು ಹೇಳ್ತಾರೆ ಸರ್ ಇಷ್ಟೆಲ್ಲ 5 ದಿವಸ ಲೈಟ್ ಉಳಿತದೆ 5 ದಿವಸ ಎಲ್ಲ ಆಗ್ತದೆ ನಿಮ್ದೆಲ್ಲ ಆಗ್ತದೆ ಸ್ವಲ್ಪ ನೀವು ಇಲ್ರಿ ನಾನು ನಿರ್ಧಾರ ತೊಗೊಂಡಿದ್ದೆ ಅದು ನನ್ನ ವಚನ ಕೊಟ್ಟಿದ್ದೇನೆ ತಾಯಿವರು ಅದಕ್ಕೆ ನಾನು ಆ ವಚನ ಭ್ರಷ್ಟ ಆಗೋದಿಲ್ಲ ಅದಕ್ಕೆ ನಾನು ಹಾಗೇನೇ ಮಾಡ್ತೀನಿ ಅಂತ ತಿಳ್ಕೊಂಡು ಈ 22 ವರ್ಷಗಳವರೆಗೆ ನಾನು ಆ ಸೇವೆಯನ್ನು ಮಾಡುತ್ತಾ ಜೊತೆಗೇ ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವ ಅಂತ ಮಾಡಿ ಆ ವಾರ್ಷಿಕೋತ್ಸವದಲ್ಲಿ ಯಾರ್ಯಾರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪಡೆದಿದ್ದಾರೆ, ನಮ್ಮ ಕಲಾವಿದರು ಡಾಕ್ಟರೇಟ್ ಪಡೆದಿದ್ದಾರೆ, ಮತ್ತು ಯಾರು ಡಾಕ್ಟರೇಟ್ ಪಡೆದಿದ್ದಾರೆ, ಮತ್ತು ಅವರು ಮಹಿಳಾ ಕಲಾವಿದರು ಅಂತ ಒಂದು ಗುಂಪು ಮಾಡಿದೆವು. ಆಮೇಲೆ ಮಕ್ಕಳ ಕಲಾ ಚಿತ್ರಕಲಾ ಪ್ರದರ್ಶನ ಅಂತ ಮಾಡಿ ಈಗ ಅನೇಕ ಕಲಾ ಚಟುವಟಿಕೆಗಳನ್ನು ಮಾಡಿಕೊಂಡು ಬಹಳ ಸಂತೋಷದಿಂದ ಆನಂದದಿಂದ ಏನದಲ್ಲ ಆ 22 ವರ್ಷ ನಾನು ಕಂಪ್ಲೀಟ್ ಮಾಡಿದ ಒಂದು ಸಂತೃಪ್ತಿ ಏನು ಅಂದರೆ ನಾನು ಏನು ಅಂದುಕೊಂಡಿದ್ದೆ, ನನಗೆ ಯಾವ ರೀತಿ ಆಶೀರ್ವಾದ ಸಿಕ್ತು, ಆ ಆಶೀರ್ವಾದದ ಫಲದಿಂದ ನಾನು ಏನು ಅಂದುಕೊಂಡಿದ್ದೆ ಅದೆಲ್ಲವೂ ಕೂಡ ಸಾಕಾರಗೊಂಡಿತ್ತು ಅನ್ನೋ ಒಂದು ಸಂತೋಷ ನನ್ನ ಹತ್ತಿರ, ಸಂತೃಪ್ತಿ ಸಂತೋಷ. ನಿಜವಾಗ್ಲೂ ಅದು ಎಲ್ಲರಿಗೆ ಸಿಗ್ತದೋ ಗೊತ್ತಿಲ್ಲ, ಬಟ್ ನಾನು ಅಂದುಕೊಂಡಂತೆ ಆ ಸಂತೃಪ್ತಿ ಆಯಿತು ಅನ್ನೋದು ನನ್ನಲ್ಲಿಲ್ಲ. ಇದೆಲ್ಲ ತಾಯಿಯವರ ಕೃಪೆ, ಶರಣಬಸವೇಶ್ವರ ಕೃಪೆ, ಪೂಜ್ಯ ಅಪ್ಪ ಅವರು ನನ್ನನ್ನು ಈ ರೀತಿಯಾಗಿ ಬೆಳೆಸಿ ನನಗೆ ಒಂದು ರೀತಿಯಾಗಿ ನನಗೆ ವೇದಿಕೆ ಕೊಟ್ಟದ್ದು ಇದು ಕೂಡ ನನ್ನ ಜೀವನದಲ್ಲಿ ಮರೆಯಲಾರದ ಪ್ರಮುಖ ಸಂಗತಿಗಳಾಗಿವೆ. ಅದಕ್ಕೇ ಆ ಸೇವೆಯನ್ನು ಗುರುತಿಸಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು, ಪೂಜ್ಯ ತಿಪ್ಪೇರುದ್ರ ಸ್ವಾಮಿಯವರ ಪ್ರಶಸ್ತಿ ಸಿಕ್ತು, ಡಾಕ್ಟರ್ ಹಾಲ್ಬಾಯಿಯವರ ಪ್ರಶಸ್ತಿ ಸಿಕ್ತು, ಡಾಕ್ಟರೇಟ್ ಸಿಕ್ತು. ಆಮೇಲೆ ಶರಣಬಸವ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಟ್ಟರು. ಇದಕ್ಕಿಂತ ನನಗೇನು ಬೇಕಾಗಿಲ್ಲ ಅಂತ. ಇಂಥ ಪ್ರಶಸ್ತಿಗಳು ನಾನು ಅರಿಸಿ ಹೋಗಿಲ್ಲ. ಸಹಜವಾಗಿ ನನ್ನ ಮಾಡಿದ ಒಂದು ಕೆಲಸಕ್ಕೆ ನನ್ನ ಇದಕ್ಕೆ ಅದು ಸಿಕ್ಕಿದೆ. ನಾವು 27 ವರ್ಷದಿಂದ ಅವ್ರ ಮನೆಯೊಳಗೆ ಅವ್ರ ಮನೆ ಸೊಸೆಯಾಗಿ ನಾನಿದ್ದೀನಿ. ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಶಿಸ್ತು, ಸಂಯಮ, ಒಂದು ಸಮಯದ ಪರಿಪಾಲನೆ ಇವೆಲ್ಲವನ್ನು ಅಗದಿ ಅಚ್ಚುಕಟ್ಟಾಗಿ ಅವರು ಪಾಲನೆ ಮಾಡ್ತಾರೆ. ಅವರನ್ನು ನೋಡಿ ನಾವೆಲ್ಲರೂ ಕೂಡ ಅದನ್ನು ಭಾಳ ಚೆಂದಾಗೆ ಕಲ್ಕೊಂಡಿವಿ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಾವನವರೇ. ಅವತ್ತಿನಿಂದ ಇವತ್ತಿನ ತನಕ ನಾವೆಲ್ಲರೂ ನಮ್ಮ ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಪ್ರತಿಯೊಬ್ಬರು ಒಂದು ಶಿಸ್ತಿನಿಂದ ನಾವು ಕೆಲಸ ಮಾಡ್ತೀವಿ, ಮನೇನ ಅಚ್ಚುಕಟ್ಟಾಗಿ ಇಟ್ಕೋತೀವಿ ಅಂದ್ರೆ ಅದು ಅವರ ಒಂದು ಪ್ರೇರಣೆ, ಅವರ ಒಂದು ಶಕ್ತಿನೇ ಅಂತ ಹೇಳ್ಬೋದು. ಬಣ್ಣಗಳ ಸಂಗಮ ಅಂತ ನಾವು ಹೇಳ್ತೀವಲ್ಲ, ಆ ಬಣ್ಣಗಳ ಸಂಗಮ ಆದಾಗ ಆ ಒಂದು ಕಲಾಕೃತಿ ಎಷ್ಟು ಬ್ಯೂಟಿಫುಲ್ ಆಗಿರ್ತದೋ ಅವ್ರ ಜೊತೆ ಇದ್ದುಕೊಂಡು ನಮ್ಮ ಜೀವನನೂ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗ್ಯದ ಅಂತ ನಾನು ಭಾಳ ಖುಷಿಯಿಂದ ಹೇಳ್ಕೊಳ್ತೀವಿ ಅಂತ. ನಮ್ಮ ತಂದೆಯವರು ಒಂದು ಕಲಾ ಸೇವೆಯಲ್ಲಿ ನನ್ನ ಒಂದು ಅಳಲು ಸೇವೆ ನಾನು ಮಾಡ್ತಾಯಿದ್ದೀನಿ. ಅವರು ಈ ಒಂದು ಗ್ಯಾಲರಿ ಮತ್ತು ಶರಣ ಸಂಸ್ಕೃತಿ ದೃಶ್ಯಕಲಾ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಅದನ್ನು ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕು, ಯಾವ ರೀತಿ ಕಲಾ ಸೇವೆ ಮಾಡಬೇಕು ಅನ್ನೋದು ಅವರ ಒಂದು ಪ್ರೇರಣೆಯಿಂದ ಅದೇ ಒಂದು ಕೆಲಸ ನಾನು ಮುಂದುವರಿಸಿ ಅವರ ಒಂದು ಕಲಾ ಜೀವನ, ಅವರ ಒಂದು ಪ್ರೇರಣೆಯಿಂದ ಅವರ ಒಂದು ಕನಸು ನಾನು ನನಸು ಮಾಡಬೇಕು ಅನ್ನೋ ಒಂದು ಇಚ್ಛೆ ನನ್ನ ಹತ್ರ ಇದೆ. ಸೊ ಅದಕ್ಕೆಲ್ಲ ಮೂಲ ಪ್ರೇರಣೆ ಅಂದರೆ ನಮ್ಮ ತಂದೆಯವರು. ಅವರ ಒಂದು ನಿಸ್ವಾರ್ಥ ಸೇವೆ ಕಲಾ ಜಗತ್ತಿಗೆ ಮತ್ತು ಕಲಬುರಗಿ ಜನರಿಗೆ ಮತ್ತು ಎಲ್ಲರಿಗೆ ಒಂದು ಕೊಡ್ತಾ ಇದ್ದಾರೆ. ಅದೇ ನನಗೆ ಒಂದು ಪ್ರೇರಣೆ ಅಂತ ಹೇಳ್ತಾರೆ. ಈಗ ಮುಂದಿನ ಪೀಳಿಗೆಗೆ ಕಲಾವಿದರಿಗೆ ತನ್ನಿರ್ಬೋದು, ಅದಕ್ಕೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಈಗಿನ ವಾತಾವರಣದಲ್ಲಿ ಹೇಗಾಗಿದೆ ಅಂದರೆ ಒಂದು ಪ್ರಾಪರ್ ಗೈಡೆನ್ಸ್ ಅಂತ ನಾವು ಹೇಳ್ತೇವೆ. ಅಂದರೆ ಮೊದಲಿನ ಕಾಲದಲ್ಲಿ ಒಬ್ಬ ಗುರುಗಳು ಇದ್ದರು, ಯಾರೇ ಹೆಂಗರಿದ್ರೂ ಕೂಡ ಗೈಡೆನ್ಸ್ ಮಾಡುವವರು ಮತ್ತು ಗೈಡೆನ್ಸ್ ತಗೊಳ್ಳೋರು ಬಹಳ ಮುಖ್ಯ. ಹಾಗೆ ಈ ವಾತಾವರಣದಲ್ಲಿ ಆ ಗೈಡೆನ್ಸ್ ಕೊಡೋರು ಕಡಿಮೆ ಆಗ್ಯಾರ, ಗೈಡೆನ್ಸ್ ತೊಗೊಂಬೋರ್ನು ಕಡಿಮೆ ಆಗ್ಯಾರ. ಹೀಗಾಗಿ ಕಲಾ ಜಗತ್ತು, ಈಗಿನ ಕಲಾ ಜಗತ್ತಿಗೆ ನಾನು ಬೇಸರ ಪಟ್ಕೊಂಡ್ಲಿ. ಯಾಕಂದರೆ ಈಗಿನ ಕಲಾ ಜಗತ್ತಿನ ಯುವಕರು ಭಾಳ ಚೆನ್ನಾಗಿ ನಮ್ಗಿಂತಲೂ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಗಿದ್ದಷ್ಟು ಅವಾಗ ಅವಕಾಶ ಇರಲಿಲ್ಲ, ನಮಗೇನೂ ಇರಲಿಲ್ಲ, ಬೆಳೀಲಿಕ್ಕೆ ಅವಕಾಶ ಇರಲಿಲ್ಲ. ಈಗ ಬೆಳೆಯಲಿಷ್ಟು ಸಾಕಷ್ಟು ಅವಕಾಶಗಳಿವೆ. ಆ ಅವಕಾಶಗಳನ್ನು ಪಡೆದುಕೊಂಡು ಕೂಡ ನಮಗೆ ಅನೇಕ ಯುವ ಕಲಾವಿದರು ಬೆಳೀತಾ ಇದ್ದಾರೆ. ನಮಗೆ ಸಂತೋಷದ ಸಂಗತಿ. ನಾವತ್ತೆ ಇಟ್ ಇಸ್ ಎ ಪ್ಯಾರಿಸ್ ಆಫ್ ಕರ್ನಾಟಕ ಅಂತ ನಾನು ಹೇಳ್ತೀನಿ. ಅಂತ ಬೆಂಗಳೂರು ನಂತರ ಏನಾದರೂ ಕಲಬುರಗಿಯಲ್ಲಿ ಕಲಾ ಚಟುವಟಿಕೆ ನಡೀತದೆ ಅಂತಂದಾಗ ಅದಕ್ಕೆ ಒಂದು ವಿಶೇಷ ಮಹತ್ವ ಇದೆ. ಎಲ್ಲ ರೀತಿಯಲ್ಲೂ ಕೂಡ ಬೆಳೀತಾ ಇದೆ. 11 ಆರ್ಟ್ ಗ್ಯಾಲರಿಗಳು ಮನೆಯಲ್ಲಿ ಆಗಿದೆ. ಕಲಾವಿದರಿದ್ದಾರೆ, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್. ಇಂಥ ಒಂದು ಸಂದರ್ಭ ನೀವು ಬೆಂಗಳೂರು ಬಿಟ್ಟರೆ ಕಲಬುರಗಿಯಲ್ಲಿ ಮಾತ್ರ ಸಿಗ್ತದೆ, ಬೇರೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅದು ಆ ಬೀಜ ಹಾಗೆ ಬಿತ್ತಿದೆ. ಅದು ಕಲಾ ಬೀಜ ಏನು ಬಿತ್ತಿದೆಯಲ್ಲ, ಅದು ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ
ಅಪ್ಪವ್ರು ಏನು ಆ ಬೀಜ ಬಿತ್ತರು ಇವತ್ತು ಏನದಲ್ಲ ಅದು ಬೆಳೆದು 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 ಒಂದು ದೊಡ್ಡ ಮರ ಆಗಿ ತನ್ನದೇ ಆದಂಥ ರೀತಿಯಲ್ಲಿ ಒಂದು ಫಲ ಕೊಡ್ತದೆ. ಇವತ್ತು ನಿಜವಾಗಲೂ ಕೂಡ ಈಗಿನ ಕಲಾವಿದರು ನಿಜವಾಗಲೂ ಟ್ಯಾಲೆಂಟೆಡ್ ಕಲಾವಿದರು ಅಂತ ಹೇಳ್ತೇನೆ ನಾವು ಅಲ್ಲಿ ಎಕ್ಸ್ಪ್ಲೋರೇಟ್ ಮಾಡಲಿಕ್ಕೆ ಅನಿಸ್ತಿದ್ದೆವು ನಾವು. ಈಗಿಲ್ಲ, ಎಲ್ಲರೂ ಕೂಡ ಸ್ವತಂತ್ರರಾಗಿದ್ದಾರೆ, ಹೊಸ ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯೋಗದ ಜೊತೆಗೆ ನಾನು ಏನು ಹೇಳ್ತೇನೆ ಅಂದರೆ, ನೋಡಿ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಜೀವಂತ ಕಲಾವಿದರಿದ್ದಾರೆ. ಆ ಕಲಾವಿದರ ಜೊತೆ ಮಾತಾಡಿ, ಆ ಕಲಾವಿದರ ಜೊತೆ ನೀವು ಏನಾದರೂ ಸಂಪರ್ಕ ಬೆಳೆಸಿರಿ, ಅನುಭವ ತಗೊಳ್ರಿ. ನೀವು ನಮಗಿಂತ ಜಾಣರಾಗಿರ್ಬೋದು, ಆದರೆ ಅವರ ಅನುಭವವನ್ನು ಪಡೀರಿ. ಆ ಅನುಭವದಿಂದ ನೀವೇನು ಕಲೀಲಿಕ್ಕೆ ಸಾಧ್ಯ ಇದೆ ಅನ್ನೋದು ಮುಖ್ಯ. ಅದಕ್ಕೆ ಆ ಒಂದು ಕೊರತೆ ನಮ್ಮಲ್ಲಿ ಕಾಣ್ತಾ ಇದೆ. ನಾನು ಪರ್ಸ್ನಲಿ ಹೇಳ್ತಾ ಇದ್ದೇನೆ. ಅಂದರೆ ಅದಕ್ಕೆ ಅವರು ಚೆನ್ನಾಗಿ ಬೆಳೀತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ, ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಈಗ ನೀವು ಫಿಲ್ಮ್ ಲೈನಲ್ಲಿ ಬಂದಿರಿ, ಹೊಸ ಪ್ರಯೋಗ ಇದೆ, ಇದಕ್ಕೆ ನಾವು ಬೆಂಬಲ ಕೊಡ್ತೇವೆ. ಯಾಕಂದ್ರೆ ಒಂದು ಪ್ರಯೋಗ ಮಾಡುವಂಥದ್ದು ಒಂದು ಬುದ್ಧಿ. ಇವತ್ತು ನಾಳೆ ಆದರೂ ಕೂಡ ನಾವು ಒಂದು ಒಳ್ಳೆ ಹೆಸರುವಾಸಿಯಾದಂಥದ್ದು ಒಂದು ಇದು ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನನಗೆ ಅನ್ನಿಸ್ತದೆ ನಮ್ಮ ಯುವ ಕಲಾವಿದರು ಚೆನ್ನಾಗಿ ಬೆಳೀತಾ ಇದ್ದಾರೆ, ನಮಗಿಂತಲೂ ಚೆನ್ನಾಗಿ ಬೆಳೀತಾ ಇದ್ದಾರೆ. ಅಪಾರ್ಚುನಿಟಿ ಇದೆ, ಬೆಳೀಲಿ, ಇನ್ನೂ ಸಾಕಷ್ಟು ನಮ್ಮ ಜನ ಬೆಳೀಲಿ, ನಮಗಿಂತಲೂ ಚೆನ್ನಾಗಿ ಬೆಳೀಲಿ ಅನ್ನೋದು ನಮ್ಮ ಆಸೆ. ಅವರಿಗೆ ಒಳ್ಳೆಯದಾಗಲಿ ಹೇಳ್ಬೋದು. ಅದೇ ಜೊತೆಗೆ ಇವತ್ತಿನ ಸಾಧನೆಯ ಬದುಕಿನ ಹಾದಿಯಲ್ಲಿ ಡಾಕ್ಟರ್ ಎಸ್ ಪಾಟೀಲ್ ಸರ್ ಅವರ ಬದುಕಿನ ಒಳನೋಟ ನೋಡಿದಾಗ ನಿಜಕ್ಕೂ ಮುಂದಿನ ಪೀಳಿಗೆಗೆ ಒಂದು ಮಾದರಿ ಅಂತ ಹೇಳ್ಬೋದು. ಸಾಧನೆಯ ಬದುಕಿನ ವೇದಿಕೆಗೆ ಉಪಸ್ಥಿತರಾಗಿ ಈ ವೇದಿಕೆಗೆ ಒಂದು ಶೋಭೆ ತಂದುಕೊಟ್ಟು ನಿಮ್ಮ ಆ ಬದುಕಿನ ಒಂದು ಪಯಣದ ನೋಟ ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಇವತ್ತಿಂದ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್.